ಆಯಿತು, ಇವತ್ತಿಗೆ 13 ಡೇಸ್ ಆಯಿತು. ಹೇಗಿದೆ ರೆಸ್ಪಾನ್ಸ್ ಪ್ರೇಕ್ಷಕರದಾಗಿರ್ಬೋದು, ಫ್ರೆಂಡ್ಸ್ದಾಗಿರ್ಬೋದು, ಫ್ಯಾಮಿಲಿಯಲ್ಲಿ ಹೇಗಿದೆ ರೆಸ್ಪಾನ್ಸ್? ಖಂಡಿತವಾಗ್ಲೂ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವು, ಫ್ಯಾಮಿಲಿ ಆಡಿಯನ್ಸ್ ನಮ್ಮ ಸಿನಿಮಾನ ಇಷ್ಟಪಡ್ತಾರೆ ಅಂತ ಹಾಗೇ ಆಗಿದೆ. ಆ್ಯಂಡ್ ಫಸ್ಟ್ ವೀಕ್ ಮಲ್ಟಿಪ್ಲೆಕ್ಸಸ್ ಅಲ್ಲಿ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ನೋಡಿದ್ವಿ ನಾವು. ಅದಾದ ನಂತರ ಹೌದು, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ 2 ಸ್ಟಾರ್ ನಟರ ಸಿನಿಮಾ ಥರ್ಸ್ಡೇ ರಿಲೀಸ್ ಆಯಿತು. ಅವಾಗ ನಾವೊಂದಿಷ್ಟು ಸ್ಕ್ರೀನ್ಸ್ಗಳನ್ನ ಕಳ್ಕೋಬೇಕಾಯ್ತು. ಅಂಡ್ ನಾವ್ ಪ್ರಿಪೇರ್ಡ್ ಫಾರ್ ಇಟ್, ಅಂದರೆ ನಮ್ಗೆ ಗೊತ್ತಿತ್ತು ಈ ಥರ ಆಗತ್ತೆ ಅಂತ. ಆ್ಯಂಡ್ ಅದಾಗಿದ ನಂತರ ನಮ್ಮ ಆಡಿಯನ್ಸ್ ನಮ್ಮನ್ನ ಬಿಡಲಿಲ್ಲ. ಅಂದರೆ ನಮ್ಮ ಕೆಲವೇ ಸೆಂಟರ್ಸಲ್ಲಿ ಇದ್ರೂ ಅಷ್ಟು ಸೆಂಟರ್ಸ್ಗಳಲ್ಲೂ ಕೂಡ ನಾವು ಹೌಸ್ಫುಲ್ ಬೋರ್ಡ್ಗಳನ್ನ ನೋಡ್ತಿದ್ವಿ. ಹಾಗೆ ಅಟ್ಲೀಸ್ಟ್ 90% ಆಕ್ಯುಪೆನ್ಸಿ ಅಂತೂ ನೋಡ್ತಿದ್ವಿ. ಸೊ ಅಷ್ಟು ಸ್ಕ್ರೀನ್ಸ್ಗಳನ್ನ ನಮ್ಮ ಡಿಸ್ಟ್ರಿಬ್ಯೂಟರ್ ಹೆಲ್ಪಿಂದ ನಾವು ಹೋಲ್ಡ್ ಮಾಡ್ಬೋದಾಯಿತು. ಆ್ಯಂಡ್ ಹಾಗೇನೆ ಮಂಡೆಯಿಂದ ನಮ್ಮ ಸ್ಕ್ರೀನ್ಸ್ಗಳು ಇನ್ಕ್ರೀಸ್ ಆಗಿ ಕೂಡ ಶುರು ಆಯಿತು. ಆ್ಯಂಡ್ ಇವಾಗ ವಿ ಆಲ್ಮೋಸ್ಟ್ ರೀಚ್ 25 ಸ್ಕ್ರೀನ್ಸ್. ಆ್ಯಂಡ್ ಥರ್ಡ್ ವೀಕ್ ಎಂಟರ್ ಆಗ್ತಾ ಇದೀವಿ. ನಿಮ್ಗೆ ಗೊತ್ತು ಥರ್ಡ್ ವೀಕ್ ಎಂಟರ್ ಆಗೋದು ಎಷ್ಟು ಕಷ್ಟ ಈಗಿನ ಕಾಲದಲ್ಲಿ ಅಂತ. ಆ್ಯಂಡ್ ಇನ್ನೂ ಹೆಚ್ಚು ಸ್ಕ್ರೀನ್ಸ್ಗಳನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಿರ್ತೀವಿ. ಆ್ಯಂಡ್ ಎಲ್ಲಿವರೆಗೂ ಆಡಿಯನ್ಸ್ ಸಿನಿಮಾ ತುಂಬಿಸ್ತಾ ಇರ್ತಾರೋ ಥಿಯೇಟರ್ನ, ನಾವು ಇನ್ನಷ್ಟು ಸ್ಕ್ರೀನ್ಸ್ನ ಇನ್ಕ್ರೀಸ್ ಮಾಡ್ತೀವಿ. ಸರ್, ರಿಲೀಸ್ ಆಗಿದ್ದ ದಿವಸನೇ ಸಂತೋಷ್ ಥಿಯೇಟ್ರಲ್ಲಿ ಸ್ವಲ್ಪ ಇಶ್ಯೂಸ್ ಆಯಿತು. ಸೊ ಅದು ಒಂದು ರೀತಿಯಲ್ಲೆಲ್ಲ ನಿಮಗೆ ಗಾಬರಿ ಹುಟ್ಟೋ ಮೇಡಮ್, ಸಿನಿಮಾ ಶುರು ಆದಾಗ್ಲಿಂದಾನೇ ಗಾಬರಿ ಆಗುವಂತ ಸುಮಾರು ವಿಚಾರಗಳು ನಡೆದಿದೆ ನಮಗೆ. ಸೊ ಇದೇನು ಸಂತೋಷ್ ಥಿಯೇಟರ್ ಅಂತ ಅಯ್ಯಪ್ಪ ಅಂತ ಏನು ಅನ್ಸಿಲ್ಲ ನಮಗೆ. ಒಂದು ಚಿಕ್ಕ ಡೈರೆಕ್ಟರ್ ಚೇಂಜ್ ಆಗೋ ವಿಚಾರದಿಂದ ಹಿಡಿದು ನಾವು ಕೊರೋನಾಯಿಂದ ಸಿನಿಮಾನ 2 ಸತಿ ರಿಲೀಸ್ನ ಮುಂದೂಡಬೇಕಾಯಿತು. ನಮ್ಮ DOPಗೆ ಆಗಿರೋಂಥ ಶೂಟಿಂಗ್ ಮಧ್ಯದಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಗಿತ್ತು. ಆ್ಯಂಡ್ ಆ ಥರ ಸುಮಾರು ವಿಚಾರಗಳನ್ನ ನಾವು ಮುಂಚೆನೇ ಫೇಸ್ ಮಾಡಿದ್ವಿ. ಸೊ ಇಟ್ ವಾಸ್ ನಾಟ್ ನ್ಯೂ. ಸಂತೋಷ್ ಥಿಯೇಟರ್ ಹೌದು, ನಾವು ಫಸ್ಟ್ ಡೇ ಫಸ್ಟ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಥಿಯೇಟ್ರಲ್ಲಿ ಆಡಿಯನ್ಸ್ ಜೊತೆ ನೋಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆ್ಯಂಡ್ ಅವತ್ತು ಬಂದಿದ್ದಂತಹ 600 ಜನ ಆಡಿಯನ್ಸ್ನ ನೋಡಿ ಬೇಜಾರಾಯ್ತು ನಮ್ಗೆ ಅಷ್ಟೇ. ಅಂದರೆ ಥಿಯೇಟರ್ ಫಸ್ಟ್ ಡೇ ವರ್ಕ್ ಆಗಲಿಲ್ಲ ಅಂತ ಏನು ಬೇಜಾರಾಗಲಿಲ್ಲ. ನನ್ನ ಪ್ರಕಾರ ನಿಮ್ಮ ಮನೆ ಅಕ್ಕಪಕ್ಕ ಯಾವ ಥಿಯೇಟರ್ ಇದೆಯೋ ನಮ್ಮ ಸಿನಿಮಾ ಪ್ಲೇ ಆಗ್ತಿದ್ರೆ ಅದೇ ನಿಮ್ಮ ಮೇನ್ ಥಿಯೇಟ್ರು. ಏನು ಸಂತೋಷ್ಗೆ ಬಂದು ನೋಡಬೇಕು ಅನ್ನೋದೇನಿರಲಿಲ್ಲ. ಬಟ್ ಅವ್ರಿಗೆ ಬೇಜಾರಾಯಿತು ಅನ್ನೋ ಒಂದು ಬೇಸರ ಇತ್ತು. ಬಟ್ ಅವ್ರನ್ನೆಲ್ಲ ರೀಡೈರೆಕ್ಟ್ ಮಾಡ್ಕೊಂಡ್ವಿ. ನವರಂಗ್ ಬಂದರು ಆ ಸಿನಿಮಾ ನೋಡೋದು ಇಷ್ಟಪಟ್ಟರು ಅಷ್ಟೇ ಸರ್. ಪ್ರೆಸೆಂಟ್ ಸರಗ ನಡೀತಾ ಇದೆ, ಕೋಟಿಗೊಬ್ಬ ನಡೀತಾ ಇದೆ, ನಿಮಗೂ ಸಿನಿಮಾ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಏನು ಖುಷಿ ಆಗುತ್ತೆ. ಇಷ್ಟೊಂದು ಅಂದರೆ ಕನ್ನಡ ಚಿತ್ರರಂಗಕ್ಕೆ 100% ಆಕ್ಯುಪೆನ್ಸಿ ಸಿಕ್ಕಿದ ನಂತರ ನಾವು ಯಾವುದೋ ಒಂದು ಸಿನಿಮಾ ಕಚ್ಕೊಂಡ್ರೆ ಸಾಕು ಅಂತ ಅನ್ಬೇಕಾದ್ರೆ ಇಷ್ಟೊಂದು ಸಿನಿಮಾಗಳು ಕಚ್ಕೊಂಡಿದೆ. ಆ್ಯಂಡ್ ಸಲಗ ಚೆನ್ನಾಗಿ ಓಡ್ತಿದೆ, ಕೋಟಿಗೊಬ್ಬ ಕೂಡ ಸರ್ ಚೆನ್ನಾಗಿ ಓಡ್ತಿದೆ. ಅದ್ರ ಮಧ್ಯದಲ್ಲಿ ನಮ್ಮದು ಚಿಕ್ಕ ಸಿನಿಮಾ ಕೂಡ ಚೆನ್ನಾಗಿ ಓಡ್ತಿದೆ. ಐ ಥಿಂಕ್ ಕನ್ನಡ ಇಂಡಸ್ಟ್ರಿ ರಿಓಪನ್ ಆಗಿದ್ದ ಥರ ಯಾವ ಇಂಡಸ್ಟ್ರಿನೂ ಅಕ್ಕಪಕ್ಕದಲ್ಲಿ ರಿಓಪನ್ ಆಗಿಲ್ಲ ಅನ್ಸುತ್ತೆ. ಸೊ ಇಟ್ಸ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಆ್ಯಂಡ್ ಇವೆಲ್ಲ ಕ್ರೆಡಿಟ್ ಆಡಿಯನ್ಸ್ ಹೋಗ್ಬೇಕಷ್ಟೇ, ಯಾರಿಗೂ ಇಲ್ಲ. ಫಸ್ಟ್ ವೀಕ್ ಕಲೆಕ್ಷನ್ಸ್ ಹೇಗಿತ್ತು ಅಂದರೆ, ಬಿಕಾಸ್ ಆಗಿನ ಸಲಗ ಕೋಟಿಗೊಬ್ಬ ಬಂದಿರಲಿಲ್ಲ, ಆದಮೇಲೆ ಏನಾದರೂ ಡಿಫ್ರೆನ್ಸ್ ಆಯಿತಾ ಅಂತ? ಮ್ಯಾಮ್, ನಮ್ಮದು ಸ್ಟಾರ್ ಡ್ರಿವನ್ ಸಿನಿಮಾ ಆಗದಲ್ಲೇ ಇರೋದ್ರಿಂದ ನಾವು ಮ್ಯಾರಥಾನ್ಗೆ ಪ್ರಿಪೇರ್ ಆಗಿದ್ವಿ. ನಾವು ಯಾವತ್ತೂ ಸ್ಪ್ರಿಂಟ್ಗೆ ಪ್ರಿಪೇರ್ ಆಗಿರಲಿಲ್ಲ. ಅಂದರೆ 100 ಮೀಟರ್ಸ್ ರೇಸ್ ಓಡ್ತಿರ್ಲಿಲ್ಲ ನಾವು. ನಮ್ಗೆ ಗೊತ್ತಿತ್ತು ಫಸ್ಟ್ ವೀಕಿಂದ ಸೆಕೆಂಡ್ ವೀಕ್ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಸೆಕೆಂಡ್ ವೀಕಿಂದ ಥರ್ಡ್ ವೀಕ್ ಚೆನ್ನಾಗಿರುತ್ತೆ ಅಂತ. ಫಸ್ಟ್ ವೀಕ್ ಮಲ್ಟಿಪ್ಲೆಕ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ವಿ ನಾವು. ಆ್ಯಂಡ್ ಸಿಂಗಲ್ ಸ್ಕ್ರೀನ್ಸ್ BC ಸೆಂಟರ್ಸಲ್ಲಿ ಸ್ಟ್ರಾಂಗ್ ಆಗಿರುತ್ತೆ. BC ಸೆಂಟರ್ಸಲ್ಲಿ ನಾವು ರೀಚ್ ಆಗೋಷ್ಟರಲ್ಲಿ ಆಬ್ವಿಯಸ್ಲಿ 1-2 ದೊಡ್ಡ ಸಿನಿಮಾಗಳು ಬಂತು. ಇವಾಗ ವಾಪಸ್ ನಾವು ರೀಚ್ ಆಗ್ತಾ ಇದೀವಿ. ವಾಪಸ್ ವೀರೇಶಿಗೆ ಬಂದು, ವಾಪಸ್ ವುಡ್ಲ್ಯಾಂಡ್ಸ್ ಮೈಸೂರಿಗೆ ಬಂದು, ಮಂಡ್ಯ ಸಂಜಯ್ಗೆ ವಾಪಸ್ ನಮ್ಮ ಸಿನಿಮಾ ಕೇಳಿದ್ದಾರೆ. ಸೊ ಈಗ ವಾಪಸ್ ನಾವು ಸಿಂಗಲ್ ಸ್ಕ್ರೀನ್ಸ್ ಬರ್ತಾ ಇದ್ದೀವಿ. ಬಟ್ ಮಲ್ಟಿಪ್ಲೆಕ್ಸ್ ನಾವು ಯಾವತ್ತೂ ಕಲೆಕ್ಷನ್ಸ್ ಕಡಿಮೆ ಹೋಗಲಿಲ್ಲ. ನಾವು ತುಂಬ ಗಾಬರಿ ಆಗೋ ಇನ್ಸಿಡೆಂಟ್ಸ್ ನಡೆದಿದೆ ಅಂತ ಹೇಳಿದ್ರಿ. ಸಂತೋಷ್ ಥಿಯೇಟರ್ ಬಿಟ್ಟು ಬೇರೆ ಏನೆಲ್ಲ ನಡೆದಿದೆ ಹೇಳ್ಬೋದಾ? ಗಾಬರಿ ಪರ್ಸನಲ್ ಲೈಫಲ್ಲಿ ನಡೆದಿದ್ದು ಗಾಬರಿ ಆಗಂತ ವಿಚಾರ ಅದೇ, ನಾವು ಶೋಸ್ನ ಕಳ್ಕೊತೀವಿ ಅಂತ ಗೊತ್ತಿತ್ತು, ಆಂಟಿಸಿಪೇಟ್ ಮಾಡಿದ್ವಿ ದೊಡ್ಡ ಸಿನಿಮಾಗಳು ಬಂದಾಗ. ಬಟ್ ಅಷ್ಟೊಂದು ಕಳ್ಕೊತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಅಷ್ಟೊಂದು ಕಳ್ಕೊಂಡಾಗ ಒಂದು ಸೆಕೆಂಡ್ ನೀವು 0ಗೆ ಹತ್ರ ಇದ್ದಾಗ ಭಯ ಅನ್ನೋದೇ ಇರತ್ತಲ್ಲ, ಆ ಭಯ ಒಂಚೂರು ಬಂತಷ್ಟೇ. ಬಟ್ ಇಟ್ಸ್ ಅ ವೆರಿ ನ್ಯಾಚುರಲ್ ಹ್ಯೂಮನ್ ಇಮೋಷನ್. ನಿಮ್ಮ ಸಿನಿಮಾ ನೀವು ಅಷ್ಟು ವರ್ಷದಿಂದ ಪ್ರೀತಿ ಮಾಡಿ ಅದನ್ನ ಹಿಂಗೆ ಬರ್ಬೇಕು, ಹಂಗೆ ಬರ್ಬೇಕು, ಇಷ್ಟು ಜನ ರೀಚ್ ಆಗಬೇಕು ಅಂದ್ಕೊಂಡಿರ್ತೀರ. ತಪ್ಪಿ ಅದಾಗಲಿಲ್ಲ ಅಂದ್ರೆ ಒಂಚೂರು ಬೇಸರ ಅನ್ನೋದಿರುತ್ತೆ. ಅದು ಭಯ ಅಂತ ಇಟ್ಸ್ ಹೇಳಕ್ಕಾಗೋದಿಲ್ಲ. ಭಯನೋ ಬೇಜಾರು ಎರಡು ಮಿಕ್ಸ್ ಫೀಲಿಂಗ್ ಅಂತ ಹೇಳ್ಬೋದು. ಕಳೆದ ಬಾರಿ ಇನ್ನೂ ಥಿಯೇಟರ್ಸ್ ರಿಲೀಸ್ ಮಾಡ್ತಿರ್ತೀವಿ, ಈಗ ಮತ್ತೆ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀವಿ? ನಾವು ರಿಲೀಸ್ ಮಾಡ್ತಿಲ್ಲ ಸಿನಿಮಾನ, ಯಾವ್ಯಾವ ಥಿಯೇಟರ್ ಎಕ್ಸ್ಟೆಂಡ್ ಮಾಡ್ತೀವಿ? ನಾನು ಅದೇ ಈಗ ಮೆನ್ಷನ್ ಮಾಡ್ದಂಗೆ ನಾವು ವೀರೇಶಲ್ಲಿ ವಾಪಸ್ ಬರ್ತಾ ಇದೀವಿ. ಮಲ್ಟಿಪ್ಲೆಕ್ಸಸ್ ನಾವು ಒರಯನಲ್ಲಿ ಹೋಗ್ತಾ ಇದೀವಿ, ವೇಗಾ ಸಿಟಿಲಿ ಹೋಗ್ತಾ ಇದೀವಿ, ಗೋಪಾಲನಾಥ್ರಲ್ಲಿ ಹೋಗ್ತಾ ಇದೀವಿ. ಆ್ಯಂಡ್ ಮಂತ್ರಿಲಿ ಕೂಡ ಚೆನ್ನಾಗಿ ಮಾಡ್ತಾ ಇದೀವಿ. ಮೈಸೂರಂತೂ ಆಲ್ಮೋಸ್ಟ್ ನಮಗೆ 90% ಮೇಲೆ ಇದೆ ಕಲೆಕ್ಷನ್ಸ್ ಮೊದಲೇ ನಮಗೆ. ಆ್ಯಂಡ್ ಇನ್ನೆಲ್ಲಲ್ಲಿ ಅದೇ ಹೇಳ್ದಂಗೆ ಮಂಡ್ಯ ಸಂಜಯ್ ಹಾಗೂ ಮೈಸೂರು ವುಡ್ಲ್ಯಾಂಡ್ಸ್ ಅಲ್ಲೂ ಕೂಡ, ಧಾರವಾಡದಲ್ಲಿ ಶ್ರೀನಿವಾಸ ಥಿಯೇಟರ್ಲಿ, ಶಿವಮೊಗ್ಗ ಆಲ್ಸೋ. ಶಿವಮೊಗ್ಗ ಇನ್ಫ್ಯಾಕ್ಟ್ ವಿ ಓಪನ್ ಹೌಸ್ಫುಲ್. ಆಲ್ ದ ಫಸ್ಟ್ 3-4 shows were ಹೌಸ್ಫುಲ್. ಸೊ
ಇಟ್ಸ್ ಕ್ವೈಟ್ ಸರ್ಪ್ರೈಸಿಂಗ್. ಫೀಡ್ಬ್ಯಾಕ್ ಏನು ಸಿಗ್ತಿದೆ ಸ್ಟಿಕ್ಕರಲ್ಲಿ? ಫ್ಯಾಮಿಲಿ ಆಡಿಯನ್ಸ್ ತುಂಬಾನೇ ಇಷ್ಟಪಟ್ಟಿದ್ದಾರೆ. ನಮ್ಗೆ ಬರೋಂಥ ಮೆಸೇಜಸ್ಗಳು ನೋಡಿದ್ರೆ ನಾವು ಆಗಲೇ ಗೆದ್ದಿದ್ದೀವಿ ಅನ್ನೋ ಒಂದು ಮನೋಭಾವಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ, ಬಟ್ ನಾವು ಗೆದ್ದಿಲ್ಲ. ಅಂದರೆ ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ನಮ್ಮ ಪ್ರೊಡ್ಯೂಸರ್ ಗೆಲ್ಲ ತನಕ ನಾವು ಗೆದ್ದಿದ್ದೀವಿ ಅಂತ ನಾವು ನಂಬಲ್ಲ. ಎಷ್ಟೊಂದು ಊರುಗಳಿಂದ ಮೆಸೇಜಸ್ ಬರ್ತದೆ, ಅವ್ರ ಊರಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಅಂತ. ಮಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಗದಗ ಆ ಕಡೆಯಿಂದ ಸುಮಾರು ಜನ ಬಂದಿದ್ದಾರೆ. ನಮ್ಮ ಎದೆ ತುಂಬಿ ಆಡುವ ಕಂಟೆಸ್ಟೆಂಟ್ಸ್ ಊರುಗಳಿಂದಲ್ಲ ನಮ್ಮ ಹಳ್ಳಿಲಿ ಯಾಕೆ ಬಂದಿಲ್ಲ ಅಂತ. ಸೊ ಇಟ್ಸ್ ವೆರಿ ನೈಸ್ ದಟ್ ಕರ್ನಾಟಕ ಆದ್ಯಂತ ಜನ ಎಲ್ಲಿ ಕಾಣಿಸ್ತಿಲ್ವ ಚಿತ್ರ ಅಲ್ಲಿ ನೋಡ್ಬೇಕು ಅಂತ ಒಂದು ಹಂಬಲ ಇದೆ. ಹಾಗೆ ಐ ಥಿಂಕ್ ನಾವು ಲೈಕ್ ರೀಜನ್ ಬೈ ರೀಜನ್ ವಾಪಸ್ ಗಳಿಕೆ ತಗೊಳ್ತೀವಿ ಅಂತ ನಮಗೆ ನಂಬಿಕೆ ಇದೆ. ಯಾಕಂದ್ರೆ ಎಷ್ಟು ಟೆಸ್ಟ್ ಆಗೋಯ್ತು ಈಗ, 3ನೇ ವಾರಕ್ಕೆ ಹೋಗೋ ಅಷ್ಟೊತ್ತಿಗೆ ನಮಗೀಗ ಪಲ್ಸ್ ಗೊತ್ತಾಗೋಗಿದೆ ಯಾವ ಆಡಿಯನ್ಸ್ ಇಷ್ಟಪಡ್ತಾ ಇದ್ದಾರೆ ಅಂತ. ಯಂಗ್ಸ್ಟರ್ಸ್ ಇಷ್ಟಪಡ್ತಿದ್ದಾರೆ, ನೆಕ್ಸ್ಟ್ ಫ್ಯಾಮಿಲಿ ಆಡಿಯನ್ಸ್ ಇಷ್ಟಪಡ್ತಾ ಇದ್ದಾರೆ. ಅದು ವರ್ಡ್ ಆಫ್ ಮೌತ್ ಇಂದಲೇ ಆಗ್ತಾ ಇದೆ. ನಾವು ಎಷ್ಟೇ ಪಬ್ಲಿಸಿಟಿ ಮಾಡಿದ್ರು ಮಾಧ್ಯಮದವರು ನೀವು ಕೂಡ ನಮಗೆ ತುಂಬಾನೇ ಸಹಾಯ ಮಾಡಿದ್ದೀರಿ ಸುಮಾರು ಸತಿ. ಇದು ಒಂದು ದೊಡ್ಡ ಸಹಾಯ. ಇವತ್ತು ಬಂದು ಮಾಡ್ತಾ ಇರೋ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಅಷ್ಟಾದ್ರೂ ಕೊನೆಗೆ ಜನ ನಂಬದೇ ಅವ್ರ ಹತ್ರದವ್ರನ್ನ, ಅವ್ರ ಮನೆಯವ್ರನ್ನ ಅಥವಾ ಅವ್ರ ಫ್ರೆಂಡ್ ಬೆಸ್ಟ್ ಫ್ರೆಂಡ್ಸನ್ನ ಜನ ಇಟ್ಕೊಂಡು ಹೋಗಿ ನೋಡ್ಕೊಂಬ ಅಂದಾಗಲೇ ಹೋಗಿ ನೋಡ್ಕೊಂಬೋದು. ಇಲ್ಲ ಒಂದು 3-4 ಜನ ಹೇಳ್ಬೇಕು, ಯಾವಾಗ ನಂಬಿಕೆ ಬಂದು ಹೋಗ್ತಾರೆ. ಇಲ್ಲ ನಾನೇ ಟಿಕೆಟ್ ಕೊಡ್ತೀನಿ ಬಾರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೇಕು ಅಷ್ಟೇ, ಅವಾಗಲೇ ಹೋಗೋದು. ಸೊ ಆ ಥರ ಒಂದು ಆಗ್ತಾ ಇದೆ, ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಸ್ಲೋಲಿ ಕ್ಯಾಚಿಂಗ್ ಅಪ್. ನೀವು ನೋಡ್ತಾ ಇದ್ದೀರಾ ಇವತ್ತು ವೀಕ್ ಡೇಸ್ ಕೂಡ ಆಲ್ಮೋಸ್ಟ್ 90% ಹತ್ರ ವೇಗಾಸ್ ಮಾಲ್ ಆಗಲಿ ಒರಾಯನ್ ಮಾಲ್ ಆಗಲಿ ಫಿಲ್ ಆಗ್ತಾ ಇರೋದು. ದ್ಯಾಟ್ ಈಸ್ ವೆರಿ ವೆರಿ ಎನ್ಕರೇಜಿಂಗ್. ನಮಗೆ ಹಳ್ಳಿಗಳಲ್ಲಿ ಲಿವಿಂಗ್ ಟುಗೆದರ್ನ ಅಷ್ಟೊಂದು ರಿಸೀವ್ ಮಾಡ್ಕೊಳ್ಳಲ್ಲ. ಅಂದರೆ ಏನಿಲ್ಲ ಮುಂಚೆನೇ ಹಿಂಗೆ ಇರ್ತಾರಂತ ಅಫ್ಕೋರ್ಸ್ ಒಂದು ಸ್ವಲ್ಪ ಜನ ತಿಳ್ಕೊತಾರೆ ಆ ಥರ. ಈಗ ಹಳ್ಳಿ ಜನನು ತುಂಬ ಫಾಸ್ಟ್ ಫಾರ್ವರ್ಡ್ ಆಗಿದ್ದಾರೆ. ಸೊ ಹಂಗೆಲ್ಲ ಹೇಳ್ಬೇಡಿ. ಅಂದರೆ ಲಿವಿಂಗ್ ಟುಗೆದರ್ ಅಂತ ಏನು ಅಂತ ಗೊತ್ತಾಗುತ್ತೆ. ಈಗಿನ ಸಿನಿಮಾಗಳೆಲ್ಲ ನೋಡಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದನ್ನೆಲ್ಲ ಹೇಗೆ ಅದೇ ಅವ್ರು ನೋಡಿದ್ರೆ ವಾ ಹಿಂಗೆಲ್ಲ ಇರ್ತಾರ ಅಂತ ಮಾತಾಡ್ತಾರೆ ಅಷ್ಟೇ. ಆಮೇಲೆ ಇದೆಂತ ಚಂದ ಅಲ್ವಾ ನಮ್ಮ ಹಳ್ಳಿಲಿ ಹಿಂಗ್ ಬಂದ್ಬಿಟ್ರೆ ಅಂತ ಯೋಚನೆ ಮಾಡ್ತಾರೆ. ಮದುವೆ ಖರ್ಚು ಮಾಡುತ್ತೆ ಅಟ್ಲೀಸ್ಟ್ ಕರೆಕ್ಟಾಗಿ ಆಗ್ತದೆ. ಮದುವೆ ಮುಂದಕ್ಕೆ ಅವ್ರು ಮದುವೆ ಮಾಡ್ಕೊಂಡ್ರೆ ಅಂತ ಅಟ್ಲೀಸ್ಟ್ ಗೊತ್ತಾಗುತ್ತೆ. ಎನಿವೇ ನಾವು ಸ್ಪೀಕಿಂಗ್ ಸೀರಿಯಸ್ಲಿ, ಹಳ್ಳಿಯವ್ರಿಗೆ ಲಿವ್ ಇನ್ ರಿಲೇಶನ್ಶಿಪ್ ಇಷ್ಟ ಆಗ್ತಾ ಇದ್ರು ಸಾಂಗು, ಡಾನ್ಸು, ಫೈಟು, ಕಾಮಿಡಿ ಇಷ್ಟ ಆಗುತ್ತೆ. ಅದೊಂದು ಸೆಕ್ಷನ್ ಯೂಸ್ ಮಾಡ್ಕೋತಾರೆ ಅಷ್ಟೇ. ಅಂಡ್ ಫ್ಯಾಮಿಲೀಸ್ಗೂ ಕೂಡ ಎಲ್ಲೂ ಮುಜುಗರ ಆಗಂತ ಯಾವುದೋ ಸೀನ್ಗಳು ಇಲ್ಲದೆ ಇರೋದ್ರಿಂದ ಸುಮಾರು ಜನ ನಮಗೆ ನಿನ್ನೆ ರಾತ್ರಿ ಕೂಡ ಒಂದು ಫ್ಯಾಮಿಲಿಯಿಂದ ನಮಗೆ ಒಂದು ವಿಡಿಯೋ ಕಾಲ್ ಮಾಡಿದ್ರು. ಅಂಡ್ ಅಲ್ಲಿರುವಂಥ ಅಜ್ಜಿ ತಾತ ಅವ್ರಿಗೂ ಕೂಡ ಸಿನಿಮಾ ತುಂಬಾನೇ ಇಷ್ಟ ಆಯ್ತು. ನಾವು ಲಿವ್ ಇನ್ ರಿಲೇಶನ್ಶಿಪ್ನ ತುಂಬಾ ರೊಮ್ಯಾಂಟಿಕ್ ವೇ ಅಲ್ಲಿ ತೋರಿಸಿಲ್ಲ, ಅದನ್ನ ರಿಯಲಿಸ್ಟಿಕ್ ವೇ ಅಲ್ಲಿ ತೋರಿಸಿದ್ವಿ. ನಿಮ್ಗೆ ನೋಡಿದಾಗ ಅದು ಒಂದು ಮದುವೆ ಅಂತಾನೆ ಅನ್ಸುತ್ತೆ, ಇಲ್ಲಾಂದ್ರೆ ಮದುವೆಗಿಂತ ಮುಂಚೆ ಇರೋ ರಿಲೇಶನ್ಶಿಪ್ ಅಂತ ಅನ್ಸುತ್ತೆ. ಸೊ ಇದೊಂದು ಕಾಮಿಕಲ್ ಟೇಕ್ ಆಗಿರೋದ್ರಿಂದ ಎಲ್ಲೂ ಯಾರಿಗೂ ಇದೇನು ಈ ಥರ ಸಿನಿಮಾ ಮಾಡಿದ್ದೀರಾ ಅನ್ನೋದು ಯಾರಿಗೂ ಅನಿಸಿಲ್ಲ ಇವತ್ತು. ಇನ್ಫ್ಯಾಕ್ಟ್ ನಮಗೆ ಸೆನ್ಸರ್ ಬೋರ್ಡ್ ಅವ್ರು ಯು ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳಿ ರೆಡಿ ಇದ್ರು. ಬರೀ ಆ ಸಿನಿಮಾ ನಾನು ಸಿಗರೇಟ್ ಸೇರ್ತಾ ಈಗ ನಾನು ಕರ್ನಾಟಕ ಯುವೇ ಹೋಗಿದ್ದು, ಇಲ್ಲಾಂದ್ರೆ ಅದು ಇವನೇ ಅದು. ನೀವು ನೋಡಿದ್ರ ಸಿನಿಮಾ? ಸಿನಿಮಾ ನೋಡಿದ್ರೆ ಏನು ಕ್ವಶನ್ಸ್ ಅದಕ್ಕೆ ಯಾರು ನೋಡಿದ್ರ ಸಿನಿಮಾ? ಯಾರು ನೋಡಿಲ್ಲ. ನೀವು ಕೇಳಿ ಸರ್ ಕ್ವಶನ್. ನೋಡಿದ್ವಿ ಸಿನಿಮಾ ಮೇಲೆ. ನಿಮ್ಮ ಡೈರೆಕ್ಷನ್ ಬಗ್ಗೆ ಏನು ಹೇಳಿದ್ರು ಸರ್? ಫ್ರೆಂಡ್ಸು ಫ್ಯಾಮಿಲಿ ಸರ್ ಫ್ರೆಂಡ್ಸು ಫ್ಯಾಮಿಲಿ ಅವ್ರು ನಂಬಲೇಬಾರ್ದು. ಹೆತ್ತೋರ್ ಹೆಣ್ಣ ಮತ್ತು ನನಗೆ ಮಾಡಿದ್ದೆಲ್ಲ ಇಷ್ಟ ಆಗುತ್ತೆ. ಅವ್ರು ಒಳ್ಳೆ ಮಾತು ಹೇಳೋದು. ಯಾರೋ ಅಪರಿಚಿತರು ಬಂದು ನಮ್ಗೆ ಇಷ್ಟ ಆಯ್ತು, ನನ್ನ ಹೃದಯ ಮುಗಿತು ಅಥವಾ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂದಾಗಲೇ ಅದು ನಂಬಬೇಕು. ನೀವು ಹೇಳಿ ದೀಕ್ಷಿತ್ ಸರ್, ಅವರ ಡೈರೆಕ್ಷನ್ ಹೇಗೆ ಅನಿಸ್ತು? ನಾನು ಮ್ಯೂಸಿಕ್ ಮಾಡಿದ್ದೆ ಅಷ್ಟೇ ಅಂತ ಹೇಳ್ಬೇಡಿ. ಇಲ್ಲ ಒಂಥರ ಕಷ್ಟ ಆಯ್ತು ಇವ್ರ ಜೊತೆ ಕೆಲಸ. ಆದರೆ ಏನಕ್ಕೆ ಅಂತಂದರೆ ಆ್ಯಂಡ್ ಇಟ್ ಈಸ್ ವೆರಿ ರೇರ್ ಒಬ್ಬ ಡೈರೆಕ್ಟರ್ಗೆ ಇದ್ದೇ ಬೇಕು ಅಂತ ಖಡಾಖಂಡಿತವಾಗಿ. ಇಲ್ಲಾಂದರೆ ಕೆಲಸ ಮಾಡುವಾಗ ಬರೀ ಕತ್ತಲಲ್ಲಿ ಬಾಣ ಬಿಡ್ತಾ ಇರ್ಬೇಕಾಗತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇವ್ರು ಹಿಂಗೆ ಅಂತ ಅಂದ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅಂದ್ಕೊಂಡು ಮಾಡಬೇಕಾಗತ್ತೆ. ಆದರೆ ಒಬ್ಬ ಡೈರೆಕ್ಟರ್ ಇಲ್ಲ ನನಗೆ ಇದೇ ಥರ ಬೇಕು, ಈ ಕಟ್ಟಿಂದ ಈ ಕಟ್ಟು ನನಗೆ ಫಾಸ್ಟಾಗಿ ಮ್ಯೂಸಿಕ್, ಇಲ್ಲಿಂದ ಅವ್ನು ಓಡೋದು ಬಂದಾಗ ಫುಲ್ ಸ್ಲೋ ಡೌನ್ ಮಾಡಿ ಸೈಲೆಂಟ್ ಮಾಡಿ ಇಷ್ಟು ಅವ್ರ ಫೈಟ್ ಸೀನೇ ಒಂದು 7-8 ಸತಿ ಮಾಡಿದ್ದೀವಿ ಸರ್. ಆ ಫಸ್ಟ್ ಫೈಟ್ ಸೀನು ಅವ್ರ ಅಮ್ಮನ ಮನೆಗೆ ಹೋದಾಗ ಆಗೋ ಸೆಕೆಂಡ್ ಫೈಟ್ ಅಷ್ಟೊಂದು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಾಗೆ ಇದು ಸಾಂಗ್ಸ್ ಆಗಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಎವ್ರಿ ಎಲಿಮೆಂಟ್ಗೆ ಇನ್ವಾಲ್ವ್ ಆಗಿರೋಂಥ ಡೈರೆಕ್ಟರ್. ಆವಾಗಲೇ ನನಗೆ ಕಾನ್ಫಿಡೆನ್ಸ್ ಬಂದಿದ್ದು ದಟ್ ಫಸ್ಟ್ ಬಂದಾಗ, ಯಾಕೆಂದರೆ ನಮಗೊಂದು ಸಣ್ಣ ಇನ್ಸಿಡೆಂಟ್ ಆಗಿರೋದ್ರಿಂದ ಡೈರೆಕ್ಟರ್ಗೆ ಹುಷಾರಾಗ್ತಾ ಇದ್ರು. ಸೂರಜ್ ಗೌಡ ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾದಾಗ ನಾನು ಅಯ್ಯೋ ಏನು ಮಾಡೋದು ಅಂತ ಒಬ್ರು ಕಚ್ಕೊಂಡಿದ್ದೆ.
ಬಟ್ ಫಸ್ಟ್ ಟೈಮ್ ಎಡಿಟ್ ಬಂದಾಗ ನನಗೆ ಇಲ್ಲ ಆ್ಯಕ್ಚುಲಿ ಸಾಂಗ್ ನೀವು ಸಾಂಗ್ ಎಡಿಟ್ ತೋರಿಸಾಗಲೇ ನಾನು ಒಂದು ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ಗೆ ಯಾವಾಗಲೂ ಅಷ್ಟೇ ಒಂದು ಸಾಂಗ್ ಮಾಡುವಾಗ ಇದು ಪಿಕ್ಚರೈಸೇಷನ್ ಹಿಂಗಿರುತ್ತೆ ಹಂಗಿರುತ್ತೆ ಹೀರೋ ಹಿಂಗಿರ್ತಾರೆ ಹೀರೋ ಹಿಂಗಿರ್ತಾರೆ ಈ ಥರ ಲೊಕೇಶನ್ ಶೂಟ್ ಮಾಡಿರ್ತಾರೆ ಅಂತ ಯೋಚನೆ ಮಾಡಿರ್ತೀವಿ. ಅದಕ್ಕೂ ಮೀರಿ ಬಂದಾಗ ನಾನು ತುಂಬ ಖುಷಿ ಪಟ್ಟೆ ಹೀಸ್ ಎಡಿಟಿಂಗ್ ಕೂಡ ಎಷ್ಟೊಂದು ಸರಿ ಕೂತ್ಕೊಂಡು ಫೋನಲ್ಲೇ ಎಡಿಟ್ ಮಾಡ್ತಿರ್ತಾರೆ ಅವ್ರ ಸೀನ್ನ. ಸೊ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್. ಅಂದರೆ ಈಗ ಇಷ್ಟು 1.5 ವರ್ಷ ಅಸೋಸಿಯೇಷನ್ ಆಗಿದೆ, ನಮ್ಮದು 2 ವರ್ಷ ಅಸೋಸಿಯೇಷನ್ ಆಗಿದೆ. ಇದುವರೆಗೂ ನಾವು ಇವರು ಅಲ್ಲಿ ಊಟಕ್ಕೆ ಹೋಗೋಣ, ಇಲ್ಲಿ ಈ ಪಿಕ್ಚರ್ ನೋಡೋಣ, ಏನು ಪಾರ್ಟಿ ಮಾಡೋಣ ಅನ್ನೋ ಒಂದು ಏನು ಮಾತಿಲ್ಲದೆ ಒಂದು ಸಿನಿಮಾ ಬಗ್ಗೆನೇ ಮಾತಾಡೋದು ಯಾವಾಗಲೂ ಆ ಥರ ಇದೆ. ನನಗೂ ಅಂತ ಬೋರಿಂಗ್. ಹಾಂ ಬೋರಿಂಗ್ ಪಾರ್ಟಿ ಕೊಡ್ಸಿಲ್ಲ ಅಂತ ಫೀಲ್ ಮಾಡ್ತಾರೆ. ಹಾಂ ಪಾರ್ಟಿ ಕೊಡ್ಸಿಲ್ಲ ಅದು ನಾನು ಕೊಡ್ಬೋದು, ಅವ್ರು ಯಾಕೆ ಕೊಡ್ಸ್ಬೇಕು, ಅವ್ರು ಕಷ್ಟಪಟ್ಟರು. ಸಂತೋಷ್ ಥಿಯೇಟರ್ಗೆ ಹೋಗಿದ್ರಿ ನೀವು ಕೂಡ. ಶೋ ಕ್ಯಾನ್ಸಲ್ ಆಯಿತು ಅಂತ ವಿಡಿಯೋ ಕೂಡ ಮಾಡೋದು. ಲೋ ಮಕ್ಕಳಿಗೂ ಹಿಂದೆ ಹಾಗೆ ಆಗಿತ್ತು. ನಾನು ಪ್ರತಿ ಸಿನಿಮಾ ಹಿಂದೆನೂ ಬೆನ್ನಲ್ಲಿ ಬಂದು ನಿಂತ್ಕೊಳ್ಳೋಕೆ ಆಸೆ ಪಡ್ತೀನಿ. ಒಂದು ಸಿನಿಮಾ ಗೆಲ್ಬೇಕು ಫೈನಲಿ, ಪ್ರೊಡ್ಯೂಸರ್ ಸೋಲ್ಬಾರ್ದು ಅಷ್ಟೇ. ಅದಕ್ಕೆ ನಾನು ಶ್ರಮಪಟ್ಟು ಕೆಲಸ ಮಾಡಿದ್ದೀನಿ. ಸಿನಿಮಾ ಗೆದ್ರೇ ಅಲ್ಲಿ ಒಳಗಡೆ ಇರೋ ಕೆಲಸ ಮಾಡಿದವರೆಲ್ಲ ಗೆಲ್ಲೋದು. ಕೆಲಸದ ಸಿನಿಮಾ ಸೋತಿದ್ದು, ಕೆಲಸದ ಹೀರೋಗಳು ಗೆದ್ಬಿಡ್ತಾರೆ, ಆದರೆ ಟೆಕ್ನಿಷಿಯನ್ಸ್ ತುಂಬ ಸೋಲ್ತಾರೆ. ಸೊ ಟೆಕ್ನಿಷಿಯನ್ಸ್ಗೆ ನಾವು ಒಂದು ಸಿನಿಮಾ ಗೆದ್ದಾಗಲೇ ಇನ್ನೊಂದು ಕೆಲಸ ಸಿಗೋದು. ಇವನು ಆ ಸಿನಿಮಾ ಗೆದ್ದಿತ್ತು, ಅದಕ್ಕೆ ಅಸೋಸಿಯೇಟ್ ಆಗಿರೋದ್ರಿಂದ ಅವ್ನ ಕೆಲಸ ಸಿಗ್ಬೋದು, ಅವ್ನಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಹೀರೋದಾಗಿಲ್ಲ, ಅವ್ರ ಮುಖ ಹೆಂಗಿರುತ್ತೋ, ಅವ್ರ ಆ್ಯಕ್ಟಿಂಗ್ ಹೆಂಗಿರುತ್ತೋ, ಡಾನ್ಸ್ ಹೆಂಗಿರುತ್ತೋ ಅದನ್ನ ನೋಡ್ಕೊಂಡು ಕೆಲಸ ಮಾಡಿಸ್ಬೋದು ಅಂದ್ಕೊಂಡು ಮಾಡ್ತಾರೆ. ಬಟ್ ಸೊ ಎವ್ರಿ ಸಿನಿಮಾ, ಹ್ಯಾಪಿ ನ್ಯೂ ಇಯರ್ ಆಗಲಿ, ಜಸ್ಮಾತ್ ಮಾತಲ್ಲಿ ಆಗಲಿ, ಸೈಕೋ ಆಗಲಿ, ಯಾವ ಸಿನಿಮಾಕ್ಕೂ ನಾನು ಅವ್ರು ಬೇರೆ ಭಾಷೆಗಳಲ್ಲಿ ಮಾಡಿದ್ದೀನಿ, ಅದರಲ್ಲೂ ಅಷ್ಟೇ ಯಾವ ಸಿನಿಮಾನೂ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟು ಮಾತ್ರ ಕೆಲಸ ಮಾಡೋಕ್ಕೂ ಅದಕ್ಕೂ ನನಗೆ ಇನ್ನೇನು ಸಂಬಂಧ ಇಲ್ಲ. ನನಗೆ ಬರೋದು ಒಂದು ಪರ್ಸನ್ ಆಗಿಬಿಟ್ಟಿದ್ರೆ ನಾನಂಥ ಸಿನಿಮಾ ಕೆಲಸನೇ ಮಾಡಿಲ್ಲ. ಗರುಡ ಆಗಲಿ, ಈಗ ಆರ್ಕೆಸ್ಟ್ರಾಲಿ ನಾನೇ ಪ್ರೊಡ್ಯೂಸರ್ ಆಗಿಬಿಟ್ಟಿದ್ದೀನಿ ಈಗ. ಅಂದರೆ ನನ್ನ ಮ್ಯೂಸಿಕ್ಗೆ ಅವ್ರಿಗೆ ದುಡ್ಡು ಕೊಡೋಕೆ ಹಣ ಇರಲಿಲ್ಲ ಅಂದ್ಬಿಟ್ಟು ನಾನು ಮ್ಯೂಸಿಕನ್ನ ಇನ್ವೆಸ್ಟ್ಮೆಂಟ್ ಆಗಿ ತೊಗೊಂಡು ನನ್ನ ಪ್ರಾಡಕ್ಟ್ ಪ್ರೊಡ್ಯೂಸರ್ ಮಾಡ್ಕೊಂಡೆ. ಸೊ ಸಿನಿಮಾ ಗೆಲ್ಲಕ್ಕೆ ಏನೇನು ಮಾಡೋಕ್ಕಾಗುತ್ತೆ ನನ್ನ ಕ್ಷಮತೆಯಲ್ಲಿ ಅದು ಮಾಡೇ ಮಾಡ್ತೀನಿ. ಅದಕ್ಕೆ ಪ್ರತಿಫಲ ಸಿಗೋದು ಬಿಡೋದು ಅವನಿಚ್ಛೆ ಇಲ್ಲ. ಇದನ್ನ ನಾನು ಸುಮಾರು ಸತಿ ಹೇಳಿದ್ದೀನಿ ಕೂಡ. ಅಂದರೆ ಮ್ಯೂಸಿಕ್ ಡೈರೆಕ್ಷನ್ ಬೇಗನೆ ಮುಗಿದೋಗುತ್ತೆ. ಅಂದರೆ ನೀವು ಫೈನಲ್ ಕಟ್ ನೋಡ್ತಿದ್ದಂಗೆ ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ಅಲ್ಲಿ ಮುಗಿದಿರುತ್ತೆ. ಬಟ್ ನಾನು ಈಗ ರಘುವರ್ ಬರೋಕ್ಕಿಂತ ಮುಂಚೆ ನಮ್ಮ ಪ್ರೊಡ್ಯೂಸರ್ಸ್ ಹೇಳಿ ಎಲ್ಲಪ್ಪ ನಮ್ಮ ಸ್ಟಾರು ಅಂತ ಕೇಳಿದೆ. ಯಾಕೆ ಅಂದರೆ ಸಿನಿಮಾ ಮುಗಿದಿದ ತಕ್ಷಣ ನಮ್ಮ ಜವಾಬ್ದಾರಿ ಮುಗೀತು ಅನ್ನೋದಂದ್ರೆ, ಸಿನಿಮಾ ಇವತ್ತು ರಿಲೀಸ್ ಆಗಿ 3ನೇ ವಾರ ಎಂಟರ್ ಆಗ್ತಾ ಇದೆ, ಇನ್ನೂ ನಮ್ಮ ಸಿನಿಮಾ ಗೆಲ್ಲ ಅರ್ಹತೆ ಇದೆ, ಇನ್ನೂ ಜಾಸ್ತಿ ಓಡ್ಬೋದು ಅನ್ನೋ ಒಂದು ಗ್ಯಾರಂಟಿ ಮೇಲೆ ಇವತ್ತು ಬೆನ್ನೆಲುವಾಗಿ ನಿಂತ್ಕೊಂಡು ನಮ್ಮ ಸಿನಿಮಾನ ಇಷ್ಟು ತಮ್ಮ ಶೋಲ್ಡರ್ಸ್ ಮೇಲೆ ತೊಗೊಂಡು ಹೋಗ್ತಾರಲ್ಲ, ಅದು ನಾನು ಬೇರೆ ಕಡೆ ನೋಡಿಲ್ಲ ಪ್ರಾಬ್ಲಿ. ಸೊ ಅದು ನಮಗೆ ಇವರು ಟೆಕ್ನಿಷಿಯನ್ ಅನ್ಸಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಅನ್ಸಲ್ಲ, ನಮ್ಗೆ ಇದೊಂಥರ ನಮ್ಮ ಜೊತೆ ಇರೋ ಇನ್ನೊಬ್ರು ಸ್ಟಾರ್ ಅಂತ ಅನ್ಸುತ್ತೆ ನಮ್ಗೆ. ಯಾವಾಗ ಸಾಂಗ್ಸ್ ಎಲ್ಲ ಕೇಳಿ ರಾಜ್ ಫ್ಯಾಮಿಲಿಯಿಂದ ಯಾರು ಕಾಲ್ ಬಂದಿದ್ದ ಸರ್ ನಿಮಗೆ? ಏನಪ್ಪ ರಾಜ್ ಫ್ಯಾಮಿಲಿಯಿಂದ ಕಾಲ್ ಏನಾದ್ರು ಬಂದಿತ್ತು ನಿಮಗೆ ಸಾಂಗ್ಸ್ ಎಲ್ಲ ಕೇಳಿ? ಫಸ್ಟ್ ಟೈಮ್ ಅವರು ಸಾಂಗ್ಸ್ ಎಲ್ಲ ಕೇಳಿದಾಗ ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ಒಟ್ಟಿಗೆ ಕೇಳಿದ್ದು. ಅವ್ರ ಅಮ್ಮ ಫೋನ್ ಮಾಡೋದು, ಆಮೇಲೆ ಅವ್ರ ಮನೆಯಲ್ಲೆಲ್ಲರೂ ಅವ್ರ ತಂದೆನೂ ಮಾತಾಡೋದು ಫೋನಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಐ ಥಿಂಕ್ ಶಿ ಇವನ್ ಸೆಡ್ ದಟ್ ಶಿ ಸ್ಟಾರ್ಟೆಡ್ ಕ್ರೈಯಿಂಗ್ ಲಿಸ್ನಿಂಗ್ ಟು ದ ಮ್ಯೂಸಿಕ್. ಆಮೇಲೆ ಫಸ್ಟ್ ಎಡಿಟ್ ಕಟ್, ಆ ಸಾಂಗ್ ಎಡಿಟ್ ಕಟ್ ನೋಡಿದಾಗಲೂ ಫೋನ್ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿದೆ, ವಿಜುವಲ್ಸ್ ಜೊತೆ ಸಾಂಗ್ ನೋಡಿದಾಗ ಅದ್ರದ್ದು ಲೆವೆಲ್ ಬೇರೆ ಹೊರಟಾಯ್ತು ಅಂತ. ಯಾ ಆಮೇಲೆ ಶಿವಣ್ಣ ಅವರು ಕೂಡ ಒಂದು ಅಯ್ಯೋ ನನಗೆ ಅದು ಕೇಳ್ಬಿಟ್ಟು ನಂಬಕ್ಕಾಗುತ್ತೆ ಆ ಥರ ಆಗೋಗಿತ್ತು. ಅವ್ರಿಗೆ ವಿಶಸ್ ಮಾಡಿದ್ದು ಜೊತೆಗೆ ನನ್ನ ಬಗ್ಗೆ ಅಷ್ಟು ಒಳ್ಳೆ ಮಾತಾಡಿತ್ತು. ಸೊ ಯಾ ಐ ಆಮ್ ರಿಯಲಿ ಬ್ಲೆಸ್ಡ್. ಏನು ಹೇಳಿದ್ರು ಸರ್? ಅಯ್ಯೋ ನಾನು ನನ್ನ ಬಾಯಿಲೆ ಹೆಂಗೆ ಹೇಳ್ಬಿಡಿ, ಅವ್ರು ಈಸ್ ಒನ್ ಆಫ್ ದ ಟಾಪ್ ಮ್ಯೂಸಿಕ್ ಕಂಪೋಸರ್ಸ್ ಆಫ್ ದ ಕಂಟ್ರಿ ಅಂದ್ಬಿಟ್ರು ಇಂಡಿಯಾಗೆ ಅನ್ಬಿಟ್ಟ. ಅಂದರೆ ಅಂಥ ದೊಡ್ಡ ಮನುಷ್ಯ ನನ್ನ ಬಗ್ಗೆ ಅಷ್ಟು ಒಳ್ಳೆ ಮಾತಾಡಿದ್ದು ಭಾಳ ಖುಷಿ ಆಯಿತು. ಸುಮಾರು ದಿವಸ ಆಗೋದಿಲ್ಲ ಆ ಥರ ಒಳ್ಳೆ ಮಾತು ಕೇಳಿ ನನ್ನ ಬಗ್ಗೆ. ಸರ್, ಮುಂದಿನ ವಾರದಲ್ಲೂ 2 ದೊಡ್ಡ ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ. ಆ ಮುಂದಿನ ದಿನಗಳಲ್ಲಿ ಥಿಯೇಟರ್ ಕಳ್ಕೊಳ್ಳುವಂತಹ ಆತಂಕ ಏನಾದರೂ ಇದೆಯಾ ಅಂತ? ಸರ್, ಈಗ ಒಂದು ಹೈವೇನಲ್ಲಿ ನಾನು ಇನ್ನೂ ಓಡಿಸ್ತಾ ಇರೋದು ಹೋಂಡಾ ಆಕ್ಟಿವಾನೆ ಆಯಿತಾ. ಬಸ್ಗಳ ಮಧ್ಯದಲ್ಲಿ ಮುಚ್ಚಿಡ್ಕೊಂಡು ಆ ಲಾರಿಗಳು ಹಿಂಗೆ ಬಂದಿದ್ದ ಅದು ಹೋಂಡಾ. ನೀವೇ ನೋಡಿದ್ರೆ ನಾನು ಹೋಂಡಾ ಆಕ್ಟಿವೇ ಓಡಿಸಿದ್ರೆ ಹೆದರಿಕೆ ಇದ್ದೇ ಇರುತ್ತೆ. ಯಾವನಾದ್ರು ಎಟ್ಬಿಟ್ರೆ ನಾನು ಹೋಯ್ತಲ್ಲಪ್ಪ, ಕೈ ಕಾಲು ಮುರಿದೋಗ್ಬಿಟ್ರೆ ನಾನು ಗಿಟಾರ್ ಮುಗಿಸೋಕ್ಕಾಗಲ್ಲ, ಅದು ಹೆದರಿಕೆ ಇದ್ದೇ ಇರುತ್ತೆ. ಬಟ್ ಅಂದರೂ ಬಂದಿದ್ದೀನಿ ನಾನು ಸೇಫಾಗಿ. 2 ಸಿನಿಮಾ ಬಂದಿತ್ತಲ್ಲ, ಅದರಲ್ಲೂ ನಾವು 5 ಥಿಯೇಟರ್ ನಿಲ್ಲಿಸ್ತೀವಿ. 5 ಶೋಗೆ, 5 ಥಿಯೇಟ್ರು ಅಲ್ಲ, 5 ಶೋಗೆ ಇಳಿದೋಗ್ಬಿಟ್ಟು ತಿರ್ಗಾ
ಹಾಗಂತ ಇದೇ ಥರ ಆಗುತ್ತೆ ನೆಕ್ಸ್ಟ್ ಟೈಮು ಅಂತ ನಾವು ಹೇಳೋದಕ್ಕಾಗಲ್ಲ, ಕಾನ್ಫಿಡೆಂಟ್ ಆ ಥರ ಇಲ್ಲ. ನಮ್ಮ ಕೈಲಿ ಎಷ್ಟು ಶ್ರಮ ಪಟ್ಟು ನಾವು ಜನರನ್ನ ಮುಟ್ಸೋಕ್ಕೆ ಟ್ರೈ ಮಾಡೋಕ್ಕಾಗುತ್ತೋ, ಕನ್ವಿನ್ಸ್ ಮಾಡೋಕ್ಕಾಗುತ್ತೋ ಆ ಕೆಲಸ ನಾವು ಇವತ್ತು ಕೂಡ ನೀವೆಲ್ಲ ಇಲ್ಲಿ ಕರೆಸಿ ನಾವು ನಿಮ್ಮ ಜೊತೆ ಮಾತಾಡ್ತಿರೋದು ಅದೊಂದೇ ರೀಸನ್ಗೋಸ್ಕರ. ದಟ್ ವಿ ವಿಲ್ ಟ್ರೈ ಆ್ಯಂಡ್ ಡೂ ಅವರ್ ಬೆಸ್ಟ್ ಟಿಲ್ ದಿ ಎಂಡ್. ಕೊನೆಗೆ ಆಗಲೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಕೊನೆಗೆ ಯಾವುದು ಗೆಲ್ಲೋದು? ಒಳ್ಳೆ ಸಿನಿಮಾನೇ ಗೆಲ್ಲೋದು. ಯಾವುದು ಕೆಟ್ಟ ಸಿನಿಮಾ ಯಾವುದು ಕನ್ನಡಿಗರು ಗೆಲ್ಸೇ ಇಲ್ಲ. ನಂಬ್ತೀರಾ ಅದನ್ನ? ಅಷ್ಟೇ. ಸೊ ದ ಡಿಸರ್ವಿಂಗ್ ವಿಲ್ ವಿನ್, ದ ನಾಟ್ ಸೊ ಡಿಸರ್ವಿಂಗ್ ವಿಲ್ ಫೇಲ್. ಅಷ್ಟೇ. ವಿಲ್ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಏನು ಮಾಡೋದು? ಕವರ್ ಸಾಂಗ್ ಈ ಪರಿಚಯಕ್ಕೆ ಕವರ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಒರಿಜಿನಲ್ ಸಾಂಗ್ ಎಷ್ಟು ಚೆನ್ನಾಗಿದೆ, ಒರಿಜಿನಲ್ಗಿಂತ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ. ಅವ್ರಿಗೆ ಅರ್ಥ ಮಾಡಬಾರ್ದಲ್ವಾ ಒರಿಜಿನಲ್ ಅವ್ರಿಗೆ, ಸೊ ಅದಕ್ಕೆ ಹೇಳ್ತೀನಿ. ಸೊ ಅದ್ರ ಬಗ್ಗೆ ಹೇಳೋದು ಅಂದರೆ ಮುಂಚೆ ನಿಮಗೆ ಐಡಿಯಾ ಇರಲಿಲ್ವಾ ಇವ್ರಿಬ್ಬರನ್ನೇ ಹಾಕೊಂಡು ಮಾಡ್ಬಿಡ್ಬೋದು? ಇಲ್ಲ, ಅವರು ಸೂರಜ್ ಅವರು ನನಗೆ ಒಂದ್ಸತಿ ಫೋನ್ ಮಾಡ್ಬಿಟ್ಟು ನನ್ನ ಕೈಯಲ್ಲಿ ಆಡಿಸ್ಲಿಲ್ಲ ಅಂದರೆ ಸರಿ ಇರಲ್ಲ ಅಂತೆಲ್ಲ ಎದುರಿಸೋರು. ಇಲ್ಲ ಪಾಪ ಅವರು ಆ್ಯಕ್ಚುಲಿ ಅಕೂಸ್ಟಿಕ್ ವರ್ಷನ್ ಆ ಸಾಂಗ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ವಿ ನಾವು. ಯಾಕಂದರೆ ಆ ಸಾಂಗು ರಿಲೀಸ್ ಮಾಡಿದಾಗ ಅದ್ರದ್ದು ಇಮಿಡಿಯೇಟ್ ಅಕ್ಸೆಪ್ಟೆನ್ಸ್ ಜನರಲ್ಲಿ ಎಷ್ಟು ಮೆಚ್ಚುಗೆಗೆ ಪಾತ್ರವಾಗಿತ್ತು ಆ ಹಾಡು. ಅದು ಆದಮೇಲೆ ಅದಕ್ಕೆ ಇನ್ನೊಂದು ಪ್ರಮೋಷನಲ್ ವರ್ಷನ್ ಮಾಡಬೇಕು ಅಂತ ಆಸೆ ಇತ್ತು. ನಾನು ಅವಾಗಲೂ ಸಿದ್ಧಾರ್ಥ್ ಮತ್ತು ಇವರು ರಕ್ಷಿತಾ ಹಾಡಿದ್ರು, ಅವ್ರನ್ನೇ ಕರೆಸಿ ಹಾಡಿಸಿ ಮಾಡೋಣ ಅಂತ ಅಂದ್ಕೊಂಡಿದ್ದು. ಮಾತಾಡ್ತಾ ಅಕ್ಷಯ್ ಜೊತೆ ಸೂರಜ್, ಆಮೇಲೆ ಅಷ್ಟೊತ್ತಿಗೆ ನಾನು ಧನ್ಯವಾದ ಹಾಡ್ತಾರೆ ಅಂತ ನಂಗೆ ಆಗಲೇ ಪರಿಚಯ ಆಗಿದ್ದ ವಿಷಯ. ಸೊ ವೈ ಡೋಂಟ್ ವಿ ಟ್ರೈ ಅಂತ ಸೂರಜ್ ಅವ್ರು ಭಾಳ ರೆಡಿ ಆಗ್ಬಿಟ್ಟಿದ್ರು, ನೀಟಾಗಿ ಡ್ರೆಸ್ ಮಾಡ್ಕೊಂಡು ಸೊ ಟ್ರೈ ಮಾಡಿದ್ರು. ಬಟ್ ಭಾಳ ಕಷ್ಟಪಟ್ಟಿದ್ರು. ಎವ್ರಿ ನುವಾನ್ಸ್ ಹಾಡಲೇಬೇಕು ಅಂತ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು. ಅಂದರೆ ಯಾವತ್ತೂ ಅಷ್ಟೇ ಮ್ಯೂಸಿಕ್ ಡೈರೆಕ್ಟರ್ ಆ ಕಡೆ ಇರ್ತಾರೆ ರೂಮ್, ಕನ್ಸಲ್ ರೂಮ್. ಇವ್ರ ರೆಕಾರ್ಡಿಂಗ್ ಹಂಗಿರಲಿಲ್ಲ. ಅವ್ರು ಹಿಂಗೆ ಕೂತ್ಕೊಂಡು ಹಾಡ್ತಾರೆ, ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಆ ಲೈನ್ ಬೈ ಲೈನ್ ಹೇಳ್ಕೊಟ್ರು. ಅಷ್ಟನ್ನು ಮಾತ್ರ ಬಿಟ್ಟು ರೆಕಾರ್ಡ್. ಯಾಕಂದರೆ ಸಿಂಗಿಂಗ್ ದಿನ ಪ್ರಾಕ್ಟೀಸ್ ಮಾಡಬೇಕು, ವರ್ಷ ಆಮೇಲೆ ಸಾಧನೆ ಮಾಡಬೇಕು ಆಮೇಲೆ. ಬಟ್ ವಾಯ್ಸ್ ಟೆಕ್ಸ್ಚರ್, ಎಸ್ಪೆಷಲಿ ಧನ್ಯಾಸ್ ವಾಯ್ಸ್ ಟೆಕ್ಸ್ಚರ್ ಇಸ್ ಬ್ಯೂಟಿಫುಲ್. ಅವ್ರು ಹೇಳ್ತಿದ್ದೀನಿ, ನಾವು ಸಂಗೀತ ಕಲೀರಿ ತುಂಬ ಒಳ್ಳೆ ಟೆಕ್ಸ್ಚರ್ ಇದೆ, ಅದು ತುಂಬ ರೇರು ಭಗವಂತ ಕೊಟ್ಟಿರೋದು. ಥ್ಯಾಂಕ್ ಯು. ಅಲ್ಲ ಹೋಗ್ಬೇಕು ಕ್ಲಾಸ್ಗೆ, ಇನ್ನೂ ಸೇರಿಲ್ಲ. ಓಕೆ. ಸೊ ಅದಾದಮೇಲೆ ರಿಲೀಸ್ ಮಾಡಿದ್ವಿ ಸಾಂಗು. ಅದು ಊಹೆಗೂ ಮೀರಿ ಜನ ಅದನ್ನ ಇಷ್ಟಪಟ್ಟರು. ಸೊ ವೆರಿ ಹ್ಯಾಪಿ ಅಬೌಟ್. ಇವ್ರ ಬಗ್ಗೆ ಇವ್ರಿಗೆ ಕೇಳ್ಬೇಕು, ಅವ್ರು ನನಗೆ ಕೇಳಿದ್ರೆ ಏನು ಪ್ರಯೋಜನ? ಹಾಡಿದವರು ಸ್ಕೇಲ್ ಇಟ್ಕೊಂಡು ಸ್ಕೇಲ್ ಒಂದಿರಲಿಲ್ಲ ಅಷ್ಟೇ. ಸರ್, ರಾಜ್ಯದ ಬೇರೆ ಬೇರೆ ಕಡೆ ಚಿತ್ರ ಓಡ್ತಾ ಇದೆ ಅಂತ ಹೇಳಿದ್ರೆ, ಮುಂದೆ ಅಲ್ಲಿ ಪ್ರವಾಸ ಮಾಡುವಂತ ಏನಾದರೂ ಪ್ಲಾನ್ ಇದೆಯಾ? ಹೌದು, ಶಿವಮೊಗ್ಗ ವಿ ಡೆಫಿನೆಟ್ಲಿ ಹೋಗ್ ದ ಪೀಪಲ್ ಆಫ್ ಶಿವಮೊಗ್ಗ ಒಂದು ಟ್ರಿಪ್. ಅದಾದಮೇಲೆ ಧಾರವಾಡಲ್ಲಿ ಈಗ ಓಪನ್ ಆಗಿದೆ ಈ ಫ್ರೈಡೆಯಿಂದ. ಸೊ ಹಾಗಾಗಿ ಅಲ್ಲೂ ಡೆಫಿನೆಟ್ಲಿ ಹೋಗಬೇಕು ಅಂತ ಆಸೆ ಇದೆ. ಅದೇ ಹೇಳೋದಲ್ಲ, ಎಲ್ಲೆಲ್ಲಿ ಏನೇನು ಮಾಡೋಕ್ಕಾಗುತ್ತೋ ನಮ್ಮ ಕೈ ಮಾಡ್ತೀವಿ. ಅದನ್ನ ಕೊನೆ ತನಕ ಬಿಟ್ಕೊಡೋದಿಲ್ಲ. ಯಾಕಂದ್ರೆ ಅಷ್ಟು ವಿಶ್ವಾಸ ಇದೆ, ಈಗಾಗಲೇ ಪ್ರೂವ್ ಆಗಿದೆ. ಎಷ್ಟೇ ದೊಡ್ಡ ಸಿನಿಮಾ ಬಂದರೂ ನಮ್ಮದು ಜನ ಇಷ್ಟಪಡ್ತಾ ಇದ್ದಾರೆ ಅಂತ. ಆ ಇಷ್ಟಪಡ್ತಾ ಇರೋರು ಇನ್ನೊಬ್ರಿಗೆ ಒಂದು 4 ಜನಕ್ಕೆ ಹೇಳಿ ಅದ್ರಲ್ಲಿ 3 ಜನ ಬಂದರೆ ಥಿಯೇಟ್ರಿಗೆ ಸಾಕು ಅಂತಿರುತ್ತೆ. ಏನಾದರೂ ರೀಮೇಕಿಂಗ್ ಡಬ್ಬಿಗೆ ಬೇರೆ ಭಾಷೆಗೆ ಡಬ್ಬಿಗೆ ಆಫರ್ ಬಂದಿದೆಯಾ ಅಂತ ನಾವು ಖಂಡಿತವಾಗ್ಲೂ ನಮ್ಮ ಸಿನಿಮಾಲ್ ಫೈಟ್ ಇರೋದ್ರಿಂದ ಹಿಂದಿ ಡಬ್ಬಿಂಗ್ ರೈಟ್ಸ್ ಅಂತೂ ಸೇಲ್ ಮಾಡ್ತೀವಿ. ಆಫರ್ ಇದೆ. ಬಟ್ ನಾವೇನು ಅಂದರೆ ಆದಷ್ಟು ಹೆಚ್ಚು ದಿನ ನಮ್ಮ ಸಿನಿಮಾ ಓಡಿದ್ಮೇಲೆ ಅದಾದ್ಮೇಲೆ ನಾವು ಬಿಸ್ನೆಸ್ ಕ್ರ್ಯಾಕ್ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಒಳ್ಳೆ ಪ್ರೈಸ್ ಬರುತ್ತೆ, ಮುಂದಿನ ಸಿನಿಮಾ ಮಾಡೋದಕ್ಕೆ ಇನ್ನೂ ಒಂದು ಸ್ವಲ್ಪ ಈಸಿ ಆಗುತ್ತೆ ಅಂತ ವೇಟ್ ಮಾಡ್ತೀವಿ. ಅಲ್ಲ, ನಡೀತಿದೆ ಮಾತು. ಬಟ್ ಇವಾಗ ಏನು ಗೊತ್ತಾ ಮ್ಯಾಮ್, ನಾವು 5 ಶೋ ಬಿದ್ದುಬಿಟ್ಟು ಈಗ ಎದೊಳ್ತಾ ಇದೀವಿ. ಇಲ್ಲಿಗೆ ಬಂದ್ಮೇಲೆ ಮಾರೋಣ ಅಂತ. ಇಲ್ಲಿ ಯಾಕೆ ಮಾರೋದು ಅಂತ, ಇಲ್ಲಿ ಬೇರೆ ಪ್ರೈಸ್ ಇರುತ್ತೆ. ಇಲ್ಲಿ ಬರ್ತೀವಿ ಅನ್ನೋ ಗ್ಯಾರಂಟಿ. ಎಷ್ಟು ಕಲೆಕ್ಷನ್ಸ್ ಆಗಿದೆ? ಕಷ್ಟ ಹೇಳೋದು ಈಗಲೇ. ಅಂದರೆ ಗ್ರಾಸ್ ಹೇಳೋದ, ನೆಟ್ ಹೇಳೋದ ಸುಮಾರು. ಬಟ್ ಸಿನಿಮಾ ಮುಗಿದಿದ್ದ ಲಾಸ್ಟ್ ಟಿಕೆಟ್ ಸೇಲ್ ಮಾಡಿದ ನಂತರ ಖಂಡಿತವಾಗ್ಲೂ ನಮ್ಮ ಸಿನಿಮಾ ಎಷ್ಟು ಗಳಿಸಿದೆ, ಎಷ್ಟು ಇನ್ವೆಸ್ಟ್ ಮಾಡಿದ್ವಿ, ಎಷ್ಟು ಪ್ರಾಫಿಟಲ್ಲಿ ಇದ್ದೀವಿ ಅನ್ನೋದನ್ನು ಖಂಡಿತವಾಗ್ಲೂ ಹೇಳ್ತೀವಿ. ಪ್ರಾಫಿಟಲ್ಲಿ ಇರ್ತೀವಿ ಅಂತ ನಮಗೆ. ಧನ್ಯ ಮ್ಯಾಮ್, ನಿಮ್ಮ ಮನೇಲಿ ಎಲ್ಲರೂ ನಿಮ್ಮ ಮೂವಿನ ನೋಡಿದ್ರು, ಅವ್ರನ್ನ ನೋಡ್ಬಿಟ್ಟು ತುಂಬಾ ಜನ ಆಕ್ಟಿಂಗ್ ಕಲಿತಾ ಇದ್ದಾರೆ. ಸೊ ನಿಮ್ಗೆ ಆಕ್ಟಿಂಗ್ ಬಗ್ಗೆ ಏನಾದ್ರು ಸಜೆಸ್ಟ್ ಮಾಡಿದ್ರೆ ನಿಮ್ಮಿಬ್ಬರಿಗೂ ಮನೆಯವರ? ಅಂದ್ರೆ ಈ ಪಾತ್ರ ಇನ್ನೂ ಚೆನ್ನಾಗಿ ಬರ್ಬೇಕಿತ್ತು, ಹೀಗೆ ಬರ್ಬೇಕಿತ್ತು ಅಂತ ನೋಡಿದ್ಮೇಲೆ ನೋಡಿದ್ಮೇಲೆ ನಂಗೆ ಬರೀ ಪಾಸಿಟಿವ್ ರಿಮಾರ್ಕ್ಸೇ ಬಂದಿರೋದು. ಥ್ಯಾಂಕ್ ಗಾಡ್.
ಗುಡ್ ಪೇರ್ ಅಂತ ಹೇಳಿದ್ದಾರೆ, ತುಂಬಾ ಕ್ಯೂಟ್ ಆಗಿ ಕಾಣ್ತೀರಾ ಅಂತ ಹೇಳಿದ್ದಾರೆ. ಅದನ್ನ ಬಿಟ್ಟರೆ ಪ್ರೊಡ್ಯೂಸರ್ಸ್ ಕೇಳಿಸ್ಕೊಂಡಿದ್ದೀವಿ. ತಿರ್ಗಾ ಆಕ್ಟ್ ಮಾಡಬೇಕು ಅಂದ್ರೆ ಇಬ್ರು ಒಟ್ಟಿಗೆ ಇದೇ ಟೀಮ್ ನಲ್ಲಿ ಇನ್ನೊಂದು ಮೂವಿ ಬರ್ಬೇಕು ಅಂತ ಕೂಡ ಕೇಳಿದ್ದೀನಿ. ನಿಮ್ಮ ಬ್ರದರ್ ಏನಿದ್ರು ನಿಮ್ಮ ಬ್ರದರ್ ಏನಿದ್ರು ನನ್ನ ಬ್ರದರ್ ಆಕ್ಚುಲಿ ಅಲ್ಲಿ ನಡೆದ ಪ್ರೆಸ್ ಮೀಟ್ ನಲ್ಲಿ ಹೇಳ್ಬಿಟ್ಟ, ಐ ಆಮ್ ಅ ಬ್ರದರ್, ನಾನು ಹೇಳಕ್ಕಾಗದು ಇಷ್ಟೇ ಅಂತ. ನಮ್ಮ ಮನೆಗೆ ಹೋದ್ಮೇಲೆ ರಿಯಾಕ್ಷನ್ ಕೊಟ್ಟಿದ್ದು ಮನೆಯಲ್ಲಿ ಎಲ್ಲೇ ಆಗಿರ್ಲಿ ಅವ್ನು ಹೇಳಿದಷ್ಟೇ, ಈ ಸೈಡ್ ಯು ಡನ್ ಅ ಗುಡ್ ಜಾಬ್, ಚೆನ್ನಾಗಿ ಮಾಡಿದ್ಯಾ, ಕೀಪ್ ಇಟ್ ಅಪ್, ಮುಂದೆ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಒಳ್ಳೆ brother. ಮತ್ತೆ ಸೂರಜ್ ಅವರು ಧೀರೇನ್ ಮೂವಿನೂ ಡೈರೆಕ್ಟ್ ಮಾಡ್ಬೇಕಂತೆ ಅಂತ ಹೇಳಿದ. ಪ್ಲಾನ್ ಏನಾದ್ರು ಇದೆ ಸರ್? ಸರ್ ಮೊದಲೇ ಹೇಳಿದ್ನಲ್ಲ, ನಾನು ಮತ್ತೆ ಡೈರೆಕ್ಷನ್ ಮಾಡಬೇಕು ಅಂದ್ರೆ ಈ ಸಿನಿಮಾ ಹಿಟ್ ಆಗಬೇಕು. ಒಬ್ಬ ಪ್ರೊಡ್ಯೂಸರ್ ನನ್ನಿಂದ ದುಡ್ಡು ಕಳ್ಕೋಬಾರ್ದು. ಅವ್ನಿಗೆ ಬಂದಿದೆ ಅನ್ನೋ ಗ್ಯಾರಂಟಿ ಬಂದ್ಮೇಲೆ ಆಡಿಯನ್ಸ್ ನನ್ನ ಡೈರೆಕ್ಷನ್ನ ಇಷ್ಟಪಟ್ಟಿದ್ದಾರೆ. OTT ಹೋದ್ಮೇಲೆ ಇಷ್ಟಪಡೋದಲ್ಲ, ಥಿಯೇಟರ್ನಲ್ಲಿ ಇಷ್ಟಪಟ್ಟಿದ್ದಾರೆ ಅಂದ್ರೆ ಮತ್ತೆ ಡೈರೆಕ್ಟ್ ಮಾಡೇ ಮಾಡ್ತೀನಿ ಖಂಡಿತ. ಮೇಡಮ್, ಇದು ನಿಮ್ಮದು ಫಸ್ಟ್ ಮೂವಿ, ಸೂರಜ್ ಗೌಡ ಅವ್ರು ಡೈರೆಕ್ಷನ್ ಮಾಡ್ತೀವಿ ಅಂದಾಗ ಆ ಟೈಮಲ್ಲಿ ನಿಮ್ಗೆ ಏನು ಅನಿಸ್ತು? ಆಕ್ಚುಲಿ ಫಸ್ಟ್ ವೀಕ್ ಅನ್ಸುತ್ತೆ, ಆಗ್ಲೇ ಅವ್ರು ಡೈರೆಕ್ಟರ್ ತರಾನೇ ಬಿಹೇವ್ ಮಾಡ್ತಾ ಇದ್ರು. ನನಗೆ ಅಷ್ಟು ಚೇಂಜ್ ಅಂತ ಏನು ಅನಿಸ್ಲಿಲ್ಲ. ಆ್ಯಂಡ್ ಐ ಹ್ಯಾಡ್ ಕಂಪ್ಲೀಟ್ ಫೇತ್ ಇನ್ ಹಿಮ್. ಅವ್ರು ತುಂಬ ನಾಲೆಜಬಲ್, ಎಸ್ಪೆಷಲಿ ಫಿಲ್ಮ್ ಮೇಕಿಂಗ್ ಫೀಲ್ಡಲ್ಲಿ ಅವ್ರು ತುಂಬಾ ಪ್ಯಾಷನ್ ಇದೆ. ಸೊ ಐ ಹ್ಯಾಡ್ ಕಂಪ್ಲೀಟ್ ಫೇತ್ ಇನ್ ಹಿಮ್. ಪತ್ರಕಥೆ ಅವ್ರಿಗೆ ಬಂದಿರೋದ್ರಿಂದ the whole vision is in his head. ಅದನ್ನ ಇನ್ನೊಬ್ರು ಡೈರೆಕ್ಟರ್ಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಅಲ್ಪ ಅದು ಅವ್ರಿಗೆ ಹುಷಾರು ಏನಾಗಿತ್ತು, ಆಕ್ಸಿಡೆಂಟ್ ಆಯಿತು. ಅದಾದ್ಮೇಲೆ ಅವರೇ ಸುಮನ್ ಅವರೇ ತಿರ್ಗಾ ಆಮೇಲೆ ನಿನ್ನೆ ಕತೆ ಬರ್ತದನ್ನ ನೀನು ಮಾಡು ಅಂತ ಹೇಳಿದಾಗ ದೇರ್ ಇಸ್ ನೋ ಬೆಟರ್ ಪರ್ಸನ್. ನನಗೆ ಯೂಶ್ವಲಿ ನಾನು ನೀವು ಅಬ್ಸರ್ವ್ ಮಾಡ್ಬೋದು, ಯಾರು ಕತೆ ಬರೀತಾರೋ ಅವರೇ ಅದನ್ನ ಡೈರೆಕ್ಟ್ ಮಾಡಿದಾಗ ಅದ್ರದ್ದು ಟ್ರಾನ್ಸ್ಲೇಷನ್ ಫ್ರಮ್ ಸ್ಕ್ರಿಪ್ಟ್ ಟು ವಿಷನ್ ಏನಿದೆ ಅದು ಆಲ್ಮೋಸ್ಟ್ ಅನ್ಕಾಂಪ್ರಮೈಸ್ಡ್ ಆಗಿ ಬರುತ್ತೆ. ಇದು ಇಲ್ಲಾಂದ್ರೆ ಕತೆ ಬರ್ದಿರೋರೇ ಒಬ್ರು ಡೈರೆಕ್ಟ್ ಮಾಡಿರೋದೇ ಒಬ್ರು ಅಂತ ಅಂದಾಗ ಅದೊಂದು ಸ್ವಲ್ಪ ಡೈಲ್ಯೂಷನ್ ಆಗಿರುತ್ತೆ. ಆ ಮನುಷ್ಯಂದು ಏನಾದ್ರು ಒಂದು ಇರುತ್ತೆ, ಐಡಿಯಾಸ್, ಟ್ಯಾಲೆಂಟ್ ಏನೋ ಒಂದು. ಸೊ ನನಗೆ ಅವ್ರು ಡೈರೆಕ್ಟ್ ಮಾಡೋಕ್ಕಾಗತ್ತೆ ಅಂತ ಗೊತ್ತಾಗಿದ್ದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಫೈಟ್ ಮಾಡಾಗ. ಇಲ್ಲ, ಇದೇ ತರ ಆಕ್ಚುಲಿ ನಮ್ಮಿಬ್ಬರಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬರಲ್ಲೂ ಅದೇ ತರ ಹೆಲ್ದಿ ಕಾಂಪಿಟೇಷನ್ ಇತ್ತು ನಮ್ಮಲ್ಲಿ. ಇನ್ಫ್ಯಾಕ್ಟ್ ರಘು ಅವರು ಮತ್ತೆ ವಾಸುಕಿ ಅವ್ರ ನಡುವೆನೂ ಸಾಂಗ್ ನೀನ್ ಚೆನ್ನಾಗಿ ಕೊಡ್ತೀಯಾ, ಲಿರಿಕ್ಸ್ ನಾನ್ ಚೆನ್ನಾಗಿ ಬರೀತೀನ ಅನ್ನೋ. ಸೊ ಪ್ರತಿಯೊಬ್ರು ನಮ್ಮ ಸಿನಿಮಾಗೆ ಗೆಲ್ಲೇಬೇಕು, ನಿನ್ಕಿಂತ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಹೆಲ್ದಿ ಕಾಂಪಿಟೇಷನ್ ಅಲ್ಲೇ ಮಾಡಿರೋದ್ರಿಂದ ಪ್ರಾಬ್ಲಿ ಜನಕ್ಕೆ ಇಷ್ಟ ಆಗ್ತಿರ್ಬೋದು. ಅಲ್ಲ, ನನ್ನ ಮ್ಯೂಸಿಕ್ ಬಗ್ಗೆ ಅವರು ಕಾಮೆಂಟ್ ಕೊಟ್ಟು ನಾನು ರಿಪೇರಿ ಮಾಡೋದು ಒಂದೇ ಅಲ್ಲ, ಅವ್ರ ಸಿನಿಮಾ ಬಗ್ಗೆ ನಾನು ಕಾಮೆಂಟ್ ಕೊಟ್ಟಾಗ ಅದನ್ನ ಹೋಗಿ ರಿಪೇರಿ ಮಾಡ್ಕೊಂಡು ಬರೋದು. ಸೊ ಅಂಥ ಡೈರೆಕ್ಟರ್ಸ್ಗೆ ರೇರ್, ತುಂಬ ಕಷ್ಟ ಅದು. ಎಷ್ಟೊಂದು ಸತಿ ಇಲ್ಲಿ ಕಟ್ ಮಾಡಿಬಿಟ್ಟಿದ್ದೀವಿ ಅಂದ್ಬಿಟ್ರೆ ನೆಕ್ಸ್ಟ್ ಡೇ ಅದು ಕಟ್ಟಾಗಿ ಹೋಗಿರುತ್ತೆ. ಅವ್ರು ಯೋಚನೆ ಮಾಡ್ಕೊಂಡು ಬಂದಿರ್ತಾರೆ ಯಾತಕ್ಕೆ ಕೇಳೋದಿಲ್ಲ ಅಂತ. ಸೊ ಆ ಥರ ಸೊ ದಟ್ಸ್ ವೈ ಐ ಲೈಕ್ ವರ್ಕಿಂಗ್ ವಿತ್ ಸಚ್ ಪೀಪಲ್. ಯಾಕೆಂದರೆ ಒಂದು ಸಿನಿಮಾ ಗೆಲ್ಲಬೇಕು ಅಂತ ನನ್ನ ಒಂದು ಟೀಮ್ ಮೆಂಬರ್ ಆಗಿ, ಕೋರ್ ಮೆಂಬರ್ ಆಗಿ ಇನ್ವಾಲ್ವ್ ಮಾಡ್ತಾರಲ್ಲ ಅಂತ ಟೀಮ್ ಜೊತೆ ನಾನು ವರ್ಕ್ ಮಾಡಿರೋದು ಇದುವರೆಗೆ. ಸೊ ಐ ಆಮ್ ಗ್ಲಾಡ್ ಇಟ್ಸ್ ಹೆಲ್ಪಿಂಗ್. ನಿಮಗೆ ಬೇರೆ ಏನಾದ್ರು ಆಫರ್ ಬರ್ತಾ ಇದ್ದಾರೆ ರೆಡಿ ಬೇರೆ ಸಿನಿಮಾಗೆ? ಹೇಳ್ತೀವಿ ಇನ್ ದ ವೆರಿ ನಿಯರ್ ಫ್ಯೂಚರ್. ಅಂದರೆ ನನಗೆ ಈ ಒಂದು ರೋಲರ್ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಇದೇ ಥರ ಮಾಡಬೇಕು ಅಂತ ಕೂಡ ಆಸೆ ಇದೆ. ಬಟ್ ಐ ವಾಂಟ್ ಟು ಡೂ ಎಕ್ಸ್ಪೆರಿಮೆಂಟಲ್ ರೋಲ್ಸ್ ಆಲ್ಸೋ. ಅಂದರೆ ನನಗೆ ಸೂರಜ್ ಹೋಗ್ತಾರೋ ಇಲ್ವೋ, ಐ ಲೈಕ್ ಆಲ್ ದೀಸ್ ಮಿಸ್ಟ್ರಿ, ಹಾರರ್ ಆ ಥರ ಎಲ್ಲ ನನಗೆ ಇಷ್ಟ. ಸೊ ನೋಡೋಣ. ನನಗೆ ಆ ಥರ ಜಾನರ್ಸ್ ಎಲ್ಲ ಇಷ್ಟ. ಸೊ ಮಾಡಬೇಕು ಅಂತ ಆಸೆ ಇದೆ. ಕೇಳಿದ್ದೀನಿ, ಹೇಳ್ತೀನಿ. ನಾವೇನು ಅಂದ್ರೆ ಮುಂದಿನ ಸಿನಿಮಾ ಬಗ್ಗೆ ಲಾಸ್ಟ್ ಟಿಕೆಟ್ ಸೇಲ್ ಮಾಡೋದ್ರ ತನಕ ಮಾತಾಡಬಾರ್ದು ಅಂತ. ಯಾಕಂದ್ರೆ ನಿಮ್ಮ ಸಿನಿಮಾಕ್ಕೆ ಏನು ಡಿವಿಯೇಟ್ ಆಗ್ಬಿಡುತ್ತೆ. ನಮ್ಗೆ ಈ ಸಿನಿಮಾಗೆಲ್ಲ ತುಂಬಾ ಮುಖ್ಯ. ಯಾಕಂದ್ರೆ ಸುಮಾರು ಜನ ನಮ್ಮ ಥರ ಸಿನಿಮಾ ಮಾಡೋರು, ಅಂದ್ರೆ ಯಾವುದು ಸ್ಟಾರ್ ಪವರ್ ಇಂದಲೇ ಇರೋಂಥ ಟೀಮ್ಗಳು, ಅವರ ಸಿನಿಮಾ ಹೇಗಿದೆ ಅಂತ ಗೊತ್ತಾಗೋದಕ್ಕೆ ಒಂದು 2 ವಾರ 3 ವಾರ ಆಗುತ್ತೆ. ಆ್ಯಂಡ್ ಸ್ಟಾರ್ ಸಿನಿಮಾಗಳು ಫಸ್ಟ್ ವೀಕೆಂಡಲ್ಲೇ ನಿಮ್ಗೆ ಆಗಲೇ ಚೆನ್ನಾಗಿ ಓಪನ್ ಆಗೋಗಿರುತ್ತೆ. ಸೊ ನಮ್ಗೆ ಅಷ್ಟು ಡ್ಯೂರೇಷನ್ ಬೇಕಿರೋದ್ರಿಂದ ಆ ಸ್ಪೇಸ್ ನಮ್ಗೆ ಫಸ್ಟ್ ಟೈಮ್ ಸಿಕ್ಕಿರೋದು ಈಗ. ಸೊ ಆ ಸ್ಪೇಸ್ನ ನಾವು ಕ್ಲೀನಾಗಿ ಯುಟಿಲೈಸ್ ಮಾಡಿಕೊಂಡು ನಿನ್ನ ಸಿನಿಮಾಕ್ಕೆ ಇನ್ನೂ ಎಷ್ಟು ಮುಟ್ಬೋದಾದ ಹೈಯೆಸ್ಟ್ ಪೊಟೆನ್ಷಿಯಲ್ ಕರ್ಕೊಂಡು ಹೋಗೋಣ ಅನ್ನೋದೇ ನಮ್ಮ ಇಂಟೆನ್ಷನ್ ಅಷ್ಟೇ. ಸೊ ಈಗ ಮಧ್ಯದಲ್ಲಿ ನಾನು ನೆಕ್ಸ್ಟ್ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿ ಅಫ್ಕೋರ್ಸ್ ಅನೌನ್ಸ್ ಮಾಡೋದಕ್ಕೆ ಎಲ್ಲರಿಗೂ ಉತ್ಸಾಹ ಇದೆ, ಬಟ್ ಡಿಗೇಟ್ ಆಗ್ಬಿಡುತ್ತೆ ಅನ್ನೋ ಒಂದು ಭಯ. ಮೌಂಟೇಜಸ್ ಸಾಂಗ್ಸ್ ಇದೆಯಲ್ಲ, ಸೊ ಅದು ಸೀನ್ ಪಿಕ್ಚರೈಸ್ ಆದಮೇಲೆ ಸಾಂಗ್ಸ್ ಮಾಡಿದ್ರೆ ಅದು ಬಿಫೋರ್ ಮಾಡಿದೆ. 2 ವಿಷಯ ಅದರಲ್ಲಿ. ಸಾಂಗ್ಸ್ ಅಂತ ಅವ್ರು ಫಸ್ಟ್ ಹೇಳಿದ್ರು 4 ಸಾಂಗ್ಸ್. ಆ್ಯಂಡ್
ದೇ ಫಿನಿಶ್ಡ್ ಶೂಟಿಂಗ್ ಹೋದಾಗ ಅದು ಮೀ ಪರಿಚಯ ಇರ್ಬೋದು, ಅದು ಮಾಂಟಾಜು. ಬಲವಾಗಿದ್ದೇನೋ ಮಾಂಟಾಜು. ಸಿಚುವೇಶನಲ್ ಸಾಂಗ್ ಅಂತಂದರೆ ಮಳೆ ಇರುತ್ತೆ, ದ ಸ್ಟೋರಿ ಮೂವ್ಸ್ ಫಾರ್ವರ್ಡ್ ಕ್ವೈಟ್ ಡ್ರಾಸ್ಟಿಕ್ಲಿ. ಅದಾದಮೇಲೆ ನಿನ್ನ ಸನಿಯಕ್ಕೆ ಒಂದು ಟೈಟಲ್ ಟ್ರ್ಯಾಕ್ ಥರ ಮಾಡಿ ಒಂದು ಡ್ರೀಮ್ ಸಾಂಗ್ ಥರ ಮಾಡಿದ್ದು. ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ನನಗೆ ಅನಿಸ್ತು ಇನ್ನೊಂದು ಸಾಂಗ್ ಬರ್ಬೋದು, ಬಿಗ್ ಸಾಂಗ್ ಬರ್ಬೋದು, ಬಿಗ್ ಸಾಂಗ್. ಸೊ ಆ ಫ್ರೀಡಮ್ ನನಗಿತ್ತು. ಆಮೇಲೆ ಇವ್ರದ್ದೊಂದು ಡಿಪ್ರೆಷನ್ ಫೇಸ್ ಹೋಗುವಂಥ ಒಂದು ಸನ್ನಿವೇಶ ಬರುತ್ತೆ. ಅದು ಬರೀ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲೇ ಡಿಪ್ರೆಷನ್ ತೋರಿಸ್ಕೊಂಡ್ರೆ ಲ್ಯಾಗ್ ಆಗುತ್ತೆ, ಬೋರ್ ಆಗುತ್ತೆ ಅಂದ್ಬಿಟ್ಟು ಏನಾದ್ರು ಒಂದು ಧಮಾಕಿದ್ದಾರೆ ಇದರಲ್ಲಿ. ಇರೋ ಒಂದು ಸ್ಯಾಡ್ ಸಿಚುವೇಶನಲ್ಲಿ ಒಂದು ಎನರ್ಜೆಟಿಕ್ ಸೌಂಡ್ ಬಂದರೆ ವಿಜುವಲ್ಸ್ಗೆ ಮ್ಯಾಚ್ ಆಗುತ್ತೆ ಅನ್ನೋದು. ಸೊ ಆವಾಗಲೇ ಸೌಂಡ್ ಆಫ್ ಖೇವಸ್ ಅಂತ ಒಂದು ಸಾಂಗ್ ಮಾಡಿದ್ವಿ. ಅದೇನು ಸ್ಟೆಪ್ ರ್ಯಾಪ್, ಅದಕ್ಕೊಂದು ರ್ಯಾಪ್ ಸಾಂಗ್ ಎಲ್ಲ ಮಾಡಿ ಅದು ನಾನು ಸುಮ್ಮನೆ ಪಾಪ ಸ್ಕ್ರ್ಯಾಚ್ಗೆ ಎಲ್ಲ ನಾನೇ ಹಾಡಿದೆ, ಅವರು ಅದನ್ನೇ ಇಟ್ಕೊಳ್ತದ್ದು. ಸೊ ಹಾಗಾಗಿ ಒಂದು ರ್ಯಾಪ್ ಸಿಂಗರ್ ಆಗೋ ಅನ್ಸುತ್ತೆ, ಇಂಟರ್ವ್ಯೂ ಆಗ್ಬೋದು ಕನ್ನಡ ಇಂಡಸ್ಟ್ರಿ. ಆ್ಯಂಗ್ರಿ ರ್ಯಾಪ್ ಅದು ಫೈಟ್ ಸೀನಲ್ಲೂ ಒಂದು ಓಡೋದು ಒಂದು ರ್ಯಾಪ್ ಸಾಂಗ್, ಸೆಕೆಂಡ್ಸ್ ಫೈಟ್ ಸೀನಲ್ಲಿ. ಸೊ ಹಾಗೆ ಸೊ ಸಾಂಗ್ಸ್ ಅಂತಾನೆ ಮಾಡಿದೆ. ಆಮೇಲೆ ಆ ಸೌಂಡ್ ಆಫ್ ಕೇವಸ್ ಮಾಡಿರೋ ಮಾಂಟಾಜು ಫಿಟ್ ಆಯಿತು. ಆಮೇಲೆ ದೇರ್ ಅಫ್ಕೋರ್ಸ್ ಎಕ್ಸಾಕ್ಟಾಗಿ ಅವ್ರು ಮಾಂಟಾಜ್ ಎಡಿಟ್ ಮಾಡೋ ಪ್ರಕಾರ ಮ್ಯೂಸಿಕ್ ಮಾಡೋದು ಭಾಳ ಕಷ್ಟ ಇರುತ್ತೆ. ಸೊ he also re-edited that entire section to the song. ಸೊ ಅದಕ್ಕೆ ಅದು ವಿಜುವಲ್ ನೋಡಿದಾಗ ಏನು ವಿಜುವಲ್ಗೂ ಸಾಂಗು ಏನೋ ಡಿಫ್ರೆನ್ಸ್ ಇದೆ ಅನಿಸ್ದೆ. ಸೀಮ್ಲೆಸ್ ಇಂಟಿಗ್ರೇಷನ್ ಆಗಿದೆ. ನಿಮಗೆ ಮೌಂಟೇನ್ ಸಾಂಗ್ ಮಾಡಿದ್ರೆ ಏನಾದರೂ ಚಿಕ್ಕಾಗುತ್ತೆ ಅನ್ನೋ ಒಂದು ಸೆಂಟಿಮೆಂಟ್ ಏನಾದರೂ ಇದೆ? ಬಿಕಾಸ್ ರೊಮ್ಯಾನ್ಟಿಕ್ ಕೂಡ ಅದೇ ರೀತಿ ಅಂತ ಹೇಳಿದ್ರೆ ಸಾಂಗ್ ಎಲ್ಲ ಶೂಟ್ ಮಾಡ್ತಾ ಆಮೇಲೆ ಸಾಂಗ್ಸ್ ಮಾಡ್ತಾರೆ. ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಯೋಚನೆ ಮಾಡಿದ್ದೆ ಲಾಸ್ಟಲ್ಲಿ. ಇಲ್ಲಿ ಹಾಕಿರ್ಲಿಲ್ಲ, ಸ್ಕ್ರಿಪ್ಟ್ ಸ್ಟೇಜ್ನಲ್ಲೇ ಇನ್ನೂ ಕಥೆ ಬರೀಬೇಕಾದ್ರೆ ಫಸ್ಟ್ ನಾವು ಅನ್ಕೊಂಡಿದ್ದೀವಿ ರಘುವರ್ ಇದ್ರೆ ಮಾತ್ರ ಈ ಸಿನಿಮಾ ಬಗ್ಗೆ. ಸೊ ದೆನ್ ಅವ್ರು ಆ ಸ್ಟೇಜ್ನಲ್ಲೇ ನಾನು ಇನ್ವಾಲ್ವ್ ಮಾಡಿದಾಗ ಐ ಗಾಟ್ ಇನ್ವಾಲ್ವ್ ಇನ್ ದ ಸ್ಕ್ರಿಪ್ಟ್ ಸ್ಟೇಜ್ ಡಿಸ್ಕಷನ್ ಏನಿತ್ತು. ನನಗೆ ಅಂಥ ಟೀಮ್ ನೋಡಿ ಭಾಳ ಇಷ್ಟ. ಯಾಕಂದರೆ ದೆನ್ ವಿ ಆರ್ ಶೇಪಿಂಗ್ ಇನ್ ದ ಸ್ಕ್ರಿಪ್ಟಲ್ಲೇ ಮ್ಯೂಸಿಕ್ ಕೂಡ ಬರ್ಕೊಂಡು ಹೋಗ್ಬೋದು, ಇಲ್ಲಿ ಈ ಥರ ಬರಬೇಕು ಅಂತ. ಸೊ ಆ ಥರ ಏನಿಲ್ಲ ಮಾಂಟಾಗೆ ಮಾಡಬೇಕು ಸಾಂಗ್. ಬಟ್ ನನಗೆ ಒಂದು ಹೀರೋಯಿನ್ ಲಿಪ್ ಸಿಂಗಿಂಗು ಡಾನ್ಸಿಂಗ್ ಸಾಂಗ್ ಅಂತಂದರೆ ಫಿಲ್ಮಲ್ಲಿ ಒಂದು ಸ್ವಲ್ಪ ಒಂಥರ NYB ಅಲ್ಲ ಇಲ್ಲ ಇಷ್ಟನೇ. ಬಟ್ ಅಂದರೆ ಪಿಕ್ಚರೈಸೇಷನ್ ಸ್ಟೋರಿ ಮುಂದಕ್ಕೆ ಹೋಗ್ತಾ ಇದ್ರೆ ನನಗೆ ಅದು ಭಾಳ ಇಷ್ಟ. ಬಿಕಾಸ್ ದೆನ್ ದ ಮ್ಯೂಸಿಕ್ ಇಸ್ ಸರ್ವಿಂಗ್ ಸಮ್ ಪರ್ಪಸ್ ಫಾರ್ ದ ಫಿಲ್ಮ್ ಗೋ ಫಾರ್ವರ್ಡ್. ಈಗ ನೀವು ಕಾರ್ನಲ್ಲಿ ಆಫೀಸಿಂದ ಬರ್ತಾ ಇರುವಾಗ ಯು ಸಿ ದಟ್ ಈಸ್ ಕಮಿಂಗ್ ಹಿಸ್ ಕೊಲೀಗ್ ಔಟ್ ಆಫ್ ದ ಶಾಪ್. ಆ ಸೀನ್ನಲ್ಲಿ ಆ ಸಾಂಗ್ ಮಾಡಿದ್ರೆ ಬರೀ ಬ್ಯಾಕ್ಗ್ರೌಂಡ್ ಸ್ಕೋರ್ಲಿ ಅಂತದ್ದು ಭಾಳ ಕಷ್ಟ ಇರ್ತೈತಿ. ನಿಮ್ಮ ಎಂಟೈರ್ ರೇಂಜ್ ಆಫ್ ಎಮೋಷನ್ಸ್ ಆ ಸಾಂಗಲ್ಲಿ ಒಂದೇ ಒಂದು ನಿಮಿಷದಲ್ಲಿ ನಿಮ್ಮ ಎಂಟೈರ್ ಪವರ್ ಆಫ್ ಆ್ಯಕ್ಟಿಂಗ್ ಎತ್ತಿ ಕಾಣಿಸೋದು. ಅದು ಒಂದು ಎಷ್ಟು ಕೊಡೋದೆ ಆ ಲಿರಿಕಲ್ ಕಂಟೆಂಟ್ ದಟ್ ವಾಯ್ಸ್ ದಟ್ ಸಿಂಗಿಂಗ್ ದಟ್ ಸಾಂಗ್ ಅದು ಕರೆಕ್ಟಾಗಿ ಕಟ್ ಮಾಡಿರೋದು ಡೈರೆಕ್ಟರ್. ಸಿನಿಮಾ 2 hours 35 minutes ಐ ಥಿಂಕ್ ಇರೋದು. ಆ ಎಂಟೈರ್ ಸಿನಿಮಾ ಅಲ್ಲಿ ತುಂಬ ಕಷ್ಟ ಆಗಿದೆ. ಈ ಸೀನ್ ತುಂಬ ಕಷ್ಟ ಆಯಿತು ನಮಗೆ ಶೂಟ್ ಮಾಡೋದಕ್ಕೆ. ಮತ್ತೆ ಮುಂದೆ ಹೋಗಿದ್ದು ಅನ್ನೋದಂಥ ಸೀನ್ ಯಾವುದು? ಕಷ್ಟ ಅಂತಲ್ಲ, ಬೇಸಿಕ್ಲಿ ಏನಾಯಿತು ಅಂದರೆ ನಮ್ಮ ಬ್ರೇಕಪ್ ಆಗುವಂಥ ಸೀನ್ ವಾಸ್ ಅ ಸಿಂಗಲ್ ಶಾಟ್. ಅದು ಆಲ್ಮೋಸ್ಟ್ 2.5 minutes ಬರುತ್ತೆ. ಆ ಶಾರ್ಟ್ ಶೂಟ್ ಮಾಡಬೇಕಾದ್ರೆ ಒಂದು ಚಿಕ್ಕ ಟೆಕ್ನಿಕಲ್ ಎರರ್ ಆದರೂ, ಫಾರ್ ಎಕ್ಸಾಂಪಲ್ ಕ್ಯಾಮ್ರಾ ಸ್ಟಡಿ ಕ್ಯಾಮರಾ ಶೂಟ್ ಮಾಡಿದ್ದು ಒಂಚೂರು ಫೋಕಸ್ ಔಟ್ ಆದ್ರೂ ನಾವು f/1.8 ಅಲ್ಲಿ ಶೂಟ್ ಮಾಡ್ತಿದ್ವಿ. ಅದರಲ್ಲಿ ನಿಮ್ಗೆ ಇಷ್ಟೇ ಫೋಕಸ್ ಇದೆ, ಒಂಚೂರು ಹೋದ್ರೂ ಆಚೆ ಹೋದ್ರೂ ಹೊಟ್ಟೋಗುತ್ತೆ. ಸೊ ಆ ಥರ ರೀಟೇಕ್ಸ್ಗಳು ಆ ಸೀನಿಗೆ ಮಾತ್ರ ಆಗಿದ್ದೀನಿ. ಆ ಸೀನ್ಗೂ ಇನ್ಫ್ಯಾಕ್ಟ್ ರೀಟೇಕ್ಸ್ ಆಗಿಲ್ಲ. ಯಾವುದೋ ಒಂದೇ ಒಂದು ಸೀನಲ್ಲಿ ನಾನೇ ಡೈರೆಕ್ಟರ್ ಕೂಡ ಒಂದು ನೋಟ್ ಟೇಕ್ ತೊಗೊಂಡಿದ್ದೆ, ಯಾವುದೋ ಕಣ್ಣಿಗೆ ಕರೆಕ್ಟಾಗಿ ಫೋಕಸ್ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು. ಅದು ಬಿಟ್ಟರೆ ರೀಟೇಕ್ಸ್ ಅಂತ ಆಗಿಲ್ಲ. ನೋಡಿದ್ರೆ ಎಷ್ಟು ನಾಲೆಜ್ ಇದೆ ನಮ್ಮ ಡೈರೆಕ್ಟರ್ಗೆ. ಟೆಕ್ನಿಕಲ್ ನಾಲೆಜ್ ಗೊತ್ತಿರಬೇಕು. ಬರೀ ಹುಡುಗರು ಮಾತ್ರನೇ ಡಿಪ್ರೆಷನ್ ಹೋಗಿದಾರಲ್ಲ ಸಿನಿಮಾ ನೋಡಿಲ್ಲ ಅದಕ್ಕೆ ಇಬ್ರು ಡಿಪ್ರೆಷನ್ ಖುಷಿಯಾಗಿರ್ಬೇಕಿತ್ತು ಅವರು ಬ್ರೇಕಪ್ ಆದ್ಮೇಲೆ. ಇಲ್ಲ ನಾನು ಬರೀ ಹುಡುಗರೇನ ಹೋಗೋದು ಇಲ್ಲ. ಇದು ಮೇಡಮ್ ಇದರಲ್ಲಿ ಹೆಣ್ಮಕ್ಳ ಪರ್ಸ್ಪೆಕ್ಟಿವ್ನ ತುಂಬ ಚೆನ್ನಾಗಿ ತೋರಿಸಿದೆ. 80% ಸ್ಕ್ರೀನ್ ಸ್ಪೇಸ್ ಇದೆ ಹೀರೋಯಿನ್ಗೆ. ದಯವಿಟ್ಟು ನೋಡಿ, ನಮ್ಮ ಬಗ್ಗೆ ಮಾತ್ರ ಇಲ್ಲ ಇದು. ಇದು ಹೀರೋಯಿಸಮ್ ಬೇಸ್ಡ್ ಫಿಲ್ಮ್ ಅಲ್ವೇ ಅಲ್ಲ, ಟೈಟಲ್ ಮಾತ್ರ. ಇಟ್ಸ್ ಫ್ಯಾಂಟಾಸ್ಟಿಕ್ ದಟ್ ಇನ್ಫ್ಯಾಕ್ಟ್ ಧನ್ಯ ರೂಲ್ಸ್ ದ ಸ್ಕ್ರೀನ್ ಆಲ್ಮೋಸ್ಟ್ ಥ್ರೂಔಟ್ ದ ಫಿಲ್ಮ್. ಧನ್ಯ ಇಲ್ಲದೆ ಇರೋ ಸೀನ್ಗಳೇ ಇಲ್ಲ, ಅವ್ರ ಅಮ್ಮನ ಜೊತೆ ಸೀನ್ ಇಲ್ಲ. ಸೊ ಇಟ್ಸ್ ಫಿನಾಮಿನಲ್
ಬಾರ್ಸ್ನಲ್ಲಿ ಬಟ್ ಅಲ್ಲಿಗೂ ಬರ್ತಿರಲ್ಲ ಕಾಮಿಡಿ ಎಲಿಮೆಂಟ್ಸ್ ಅದು ಥಾಟ್ ಬಂದಿದೆ ಹೇಗೆ ಸರ್ ನಿಮಗೆ? ಒಂದು ನೀವು ಪೊಲೀಸರು ಓಡಿಸ್ಕೊಂಡು ಹೋಗ್ತೇನೆ ಮತ್ತೆ ನೀವು ಪೊಲೀಸರು ಓಡಿಸ್ಕೊಂಡು ಬರ್ತೀರಾ, ಆ ಥರ ಸಣ್ಣ ಪುಟ್ಟದೆಲ್ಲ ಕಾಮಿಡಿ ಎಲಿಮೆಂಟ್ಸ್ ಚೆನ್ನಾಗಿದೆ. ಆ ಥರ ತುಂಬ ಮಾಡಿದ್ದಾರೆ ಲೈಫ್ನಲ್ಲಿ. ಅದಕ್ಕೆ ಇಲ್ಲ, ರಿಲೇಶನ್ಶಿಪ್ ಕಾಮಿಡಿ ಎಲಿಮೆಂಟ್ಸ್ ಆಫ್ಕೋರ್ಸ್ ಅನುಭವದಲ್ಲೇ ಬರೋದು. ಅಂದರೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತನಾ? ನೀವು ರಿಲೇಶನ್ಶಿಪ್ ಅಲ್ಲಿ ಇಲ್ವಾ? ನೀವು ಇಲ್ಲ ಇದ್ದಿರ್ಲಿಲ್ವಾ? ಮೊದಲಿಂದನೂ ಸಿಂಗಲ್ಲ ನೀವು? ನಾವು ಆ ಥರ ಅದೃಷ್ಟ ಮಾಡಿದ್ವಿ. ಹ್ಯಾಡ್ ರಿಲೇಶನ್ಶಿಪ್ಸ್ ಆ್ಯಂಡ್ ನಮಗೆ ಹಾಂ. ಸೊ ನನಗನ್ಸೋ ಪ್ರಕಾರ ಯು ಆರ್ ನಥಿಂಗ್ ಮೋರ್ ದೆನ್ ನೀವು ಓದಿದಂಥ ಪುಸ್ತಕಗಳು, ಇಲ್ಲಾಂದ್ರೆ ನೀವು ಇದ್ದಂಥ ಸಂಬಂಧಗಳು, ಇಲ್ಲಾಂದ್ರೆ ನೀವು ನೋಡಿದಂಥ ಸಿನಿಮಾಗಳು, ಅದ್ರ ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಾಂದ್ರೆ ನೀವು ಹೇಗಿದ್ದೀರಾ ಅನ್ನೋದನ್ನ ಫ್ಯಾಬ್ರಿಕೇಟ್ ಮಾಡೋಕ್ಕೆ ಸಾಧ್ಯ. ಸೊ ಈ ಸಿನಿಮಾ ಕೂಡ ಲಾಟ್ ಆಫ್ ಸ್ಮಾಲ್ ಇನ್ಸಿಡೆಂಟ್ಸ್, ಅಂದರೆ ಒಂದು ಹುಡುಗಿ ಜಗಳಾಡೋವಂಥದ್ದು, ಚಿಕ್ಕ ವಿಚಾರ ಜಗಳಾಡೋವಂಥದ್ದು, ಇನ್ಸೆಕ್ಯೂರಿಟೀಸ್ ಆಗಿರ್ಬೋದು, ಪೊಸೆಸಿವ್ನೆಸ್ ಆಗಿರ್ಬೋದು, ಕಂಪ್ಯಾಟಬಿಲಿಟಿ ಇಶ್ಯೂಸ್ ಆಗಿರ್ಬೋದು, ಅವನ್ನೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸಸ್ ಇಂದಾನೆ ತರಕ್ಕೆ ಸಾಧ್ಯ. ಅದು ಇಲ್ಲ ಅಂದರೆ ಸುಳ್ಳಾಗುತ್ತೆ. ಬಟ್ ಪೊಲೀಸ್ ಓಡಿಸ್ಕೊಂಡು ಹೋಗೋದು ಎಕ್ಸ್ಪೀರಿಯನ್ಸ್ ಅಲ್ಲ, ಇಮ್ಯಾಜಿನೇಷನ್. ಸ್ಪೆಷಲಿ ಅದು ಬಾರ್ ಸೀನ್, ಲಾಸ್ಟ್ ಅದು ಹಿಂಗೆ ಅಂತ ತೋಟು. ಇಲ್ಲ, ನಾನು ಸಿನಿಮಾನ ಬಾರಲ್ಲಿ ಶುರು ಮಾಡಿದ್ದಕ್ಕೆ ಸಿನಿಮಾನ ಬಾರಲ್ಲಿ ಎಂಡ್ ಮಾಡಬೇಕು ಅನ್ನೋದಿತ್ತು. ಮತ್ತೆ ನಾವು ಪ್ರ್ಯಾಂಕ್ ಮೂಲಕ ನಾವು ಅದೇ ಡೈಲಾಗ್ಸ್ಗಳನ್ನ ಹೇಳಿದ್ದು. ರಿಯಾಲಿಟಿಲಿ ಕ್ಲೈಮ್ಯಾಕ್ಸ್ನಲ್ಲಿ ಆ ಡೈಲಾಗ್ಸ್ ಹೇಳಿದಾಗ ಆ ಡೈಲಾಗ್ಸ್ ಅರ್ಥ ಇತ್ತು. ಅಂದರೆ ಪ್ರತಿಯೊಂದು ಲೈನೂ ನಿಮಗೆ ಏನಕ್ಕೆ ಇಷ್ಟೆಲ್ಲ ಮಾತಾಡಿದ್ವಿ ಅನ್ನೋದಕ್ಕೆ ಅರ್ಥ ಕೊಡ್ತು. ಸೊ ಆ ಕಾರಣಕ್ಕಾಗಿ ಬಾರ್ಗೆ ಹೋಗಿದ್ವಿ. ಸಿನಿಮಾಟಿಕಲಿ ನಂಗೆ ಅದು ಭಾಳ ಇಷ್ಟವಾದ ಮೂಮೆಂಟ್. ಒಂದು ಕ್ಲೆವರ್ ಸ್ಕ್ರಿಪ್ಟ್ ರೈಟಿಂಗ್. ಅದು ಕುಡಿಯೋದು ಭಾರಿ ಇಷ್ಟ. ಇಲ್ಲ ಅದು ಫ್ಯೂಚರ್ ಅದೇ ಥರ ಮಾವು ಸಿಗಬೇಕು ಅಂತ ಸಿನಿಮಾದ ತೋರಿಸಿದೆ. ಅಷ್ಟೆಲ್ಲ ಯೋಚನೆ ಮಾಡಿಲ್ಲ ಸರ್. ಮನೆ ತುಂಬಿಸ್ತಾ ಇದ್ದಾರೆ ಸರ್. ಮೊದಲ ನಿರ್ದೇಶನ ಅಂದ್ರೆ ಒಂಥರ ಸವಾಲು ಇದ್ದಾಗ, ಈ ನಿರ್ದೇಶನದಲ್ಲಿ ಯಾವೆಲ್ಲ ಸವಾಲುಗಳನ್ನ ಎದುರಿಸ್ತೀರಿ ಮತ್ತು ಯಾವ ಹೊಸ ಅಂಶಗಳನ್ನು ಕಲಿತ್ರಿ ಅಂತ? ಸರ್, ಕಲಿಯೋಂಥದ್ದು ಮುಗಿಯೋದೇ ಇಲ್ಲ ಕಲೆ ಅನ್ನೋ ಒಂದು ಫೀಲ್ಡ್ನಲ್ಲಿ. ಬಟ್ ಹೊಸ ಅಂಶಗಳು ಕಲಿತಾನೇ ಇದ್ವಿ, ಈಗಲೂ ಕಲಿತಾ ಇದೀನಿ. ಅಂದರೆ ನಾನು BGM ಅಲ್ಲಿ ಇವ್ರ ಜೊತೆ ಕೂತಾಗಂತೂ ಸುಮಾರು ವಿಚಾರಗಳನ್ನ ಕಲ್ತ್ಕೊಂಡೆ. ನನಗೆ ಅಡ್ವಾಂಟೇಜ್ ಏನು ಸಿಕ್ಕಿದ್ದು ಅಂದರೆ, ನಮಗೆ ಕೊರೋನಾ ಬಂದಿದ್ದರಿಂದ ಪೋಸ್ಟ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ತುಂಬ ಟೈಮ್ ಇತ್ತು ನಮಗೆ. ಸೊ ಆ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲೇ ನಾನು ಪ್ರಾಬಬ್ಲಿ ಏನು ಎರರ್ಸ್ ಆಗಿತ್ತು ಸಿನಿಮಾ ಪ್ರೊಡಕ್ಷನಲ್ಲಿ ಅದನ್ನೆಲ್ಲ ಕವರ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ತು ನಮಗೆ. ಆ್ಯಂಡ್ ಸಿನಿಮಾ ಯಾವ ಸ್ಟೇಜಲ್ಲಿ ಇತ್ತು ಅದಕ್ಕಿಂತ ಒಂದು ಅಟ್ಲೀಸ್ಟ್ ಒಂದು 25-30% ಮಚ್ ಬೆಟರ್ ಅನ್ನೋಂಗೆ ಅನ್ಸಕ್ಕೆ ಶುರು ಆಯಿತು. ಅದಕ್ಕೆ ಮುಂಚೆ ಏನು ಹೇಳಿದ್ರಿ? ಸವಾಲುಗಳು ಯಾವೆಲ್ಲ ಸವಾಲು ಎದುರಿಸಿ? ಚಾಲೆಂಜ್ ಸರ್, ಒಳ್ಳೆ ಟೀಮ್ ಇದ್ರೆ ನಿಮ್ಗೆ ಖಂಡಿತವಾಗ್ಲೂ ಚಾಲೆಂಜಸ್ ಅನ್ಸೋದೇ ಇಲ್ಲ. ಎಲ್ಲರೂ ಅವ್ರವ್ರ ಫೀಲ್ಡಲ್ಲಿ ತುಂಬಾನೇ ಒಂದು ಉತ್ತಮ ಸ್ಥಾನದಲ್ಲಿದ್ದಾರೆ. ವೆದರ್ ಇಟ್ ವಾಸ್ ಮ್ಯೂಸಿಕ್, ವೆದರ್ ಇಟ್ ವಾಸ್ DOP, ಅಭಿಲಾಷ್ ಅವ್ರು ಆಗಿರ್ಬೋದು, ಎಲ್ಲಾನು ತುಂಬಾ ಅದೊಂದು ಚಾಲೆಂಜ್ ಆಯ್ತು. DOP ಅವ್ರಿಗೆ ಅನಾರೋಗ್ಯ ಆಗಿದ್ದಾಗ ಮಾತ್ರ ಇಡೀ ಚಿತ್ರತಂಡ ಒಂದು ಸ್ಪೇಸ್ನಲ್ಲಿ ಹೋಗ್ತಿರೋ ಸಡನ್ಲಿ ವಿ ಹ್ಯಾಡ್ ಟು ಟೇಕ್ ಅ ಬ್ರೇಕ್. ಅಂದರೆ ಅಗೇನ್ ಆ ಮೂಡಿಗೆ ವಾಪಸ್ ಬರೋದಿದೆಯಲ್ಲ, ಎನರ್ಜಿ, ಎಂಥೂಸಿಯಾಸಮ್, ಹೋಲ್ ಫ್ಲೋರ್ ಎನರ್ಜಿ ಏನಿದೆಯೋ ಅದೊಂದು. ಅವ್ರಿಗೂ ಕೂಡ 3 ತಿಂಗಳು ರೆಸ್ಟ್ ತಗೊಳ್ಳಿ ಅಂತ ಡಾಕ್ಟರ್ ಹೇಳಿದ್ರು ಕಾರ್ಡಿಯಾಕ್ ಅರೆಸ್ಟ್ ಆಗಿದ ನಂತರ. ಬಟ್ ಅವ್ರ ಪ್ಯಾಷನ್ ಎಷ್ಟಿದೆ ಅಂದ್ರೆ, ಈ ಸಿನಿಮಾ ನಾನು ಶುರು ಮಾಡಿ ತುಂಬಾ ಚೆನ್ನಾಗಿ ಬರ್ತಿದೆ, ಈ ಸಿನಿಮಾ ಇರುತ್ತೆ, ಯಾರಿಗೂ ಕೊಡ್ಬೇಡಿ ದಯವಿಟ್ಟು, ಮೊದಲು ಬೇರೆಯವ್ರನ್ನ ಕರ್ಕೊಂಬಂದು ಹಾಳು ಮಾಡಬೇಡಿ ದಯವಿಟ್ಟು, ನಾನೇ ಮಾಡ್ತೀನಿ ಅನ್ನೋದನ್ನ ರಿಕ್ವೆಸ್ಟ್ ಮಾಡ್ಕೊಂಡು 1 ತಿಂಗಳಲ್ಲೇ ವಾಪಸ್ ಬಂದ್ರು ಡಾಕ್ಟರ್ ಬೇಡ ಅಂದ್ರು. ತುಂಬಾ ಚಾಲೆಂಜ್ ಫೇಸ್ ಮಾಡಿರೋದು ಅವ್ರು ಹೇಳೋದಲ್ಲ, ನನ್ನ ಜೊತೆ ಕೆಲಸ ಮಾಡೋದು. ನಮ್ಮಿಬ್ಬರದು ಪ್ರೇಮ ಕಲಹ ಬಟ್ ಅದು ಎಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಅಂದ್ರೆ, ನನಗೀಗ ಬೇರೆಯವ್ರ ಜೊತೆ ಸಿನಿಮಾ ನಾನು ಡೈರೆಕ್ಟ್ ಮಾಡ್ಬೇಕಾದ್ರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು ಭಾರಿ ಕಷ್ಟ ಇದೆ ಅಂತ ಅನ್ಸುತ್ತೆ. ಕೆರಿಯರ್ ಫೈನಲಿ ಸೆಟ್ಲ್ ಆಯ್ತು ನಂದು. ಫಸ್ಟ್ ಫಿಲ್ಮು ಅದೆಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಸೊ ಏನಿಲ್ಲ, ನಾನು ಓವರ್ವೆಲ್ಮ್ ಆಗಿದ್ದೀನಿ. ಅಂದರೆ ಈ ಥರ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿಲ್ಲ. ಅಟ್ಲೀಸ್ಟ್ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲರೂ ಎಷ್ಟು ನನ್ನ DMs ಎಲ್ಲ ಓದ್ತಾ ಇರ್ತೀನಿ, ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ, ಮತ್ತು ಅವ್ರು ಆನೆಸ್ಟ್ ಒಪಿನಿಯನ್ ಕೂಡ ಕೊಡ್ತಾರೆ. ನೀವು ಏನು ಕರೆಕ್ಟಾಗಿ ಇದು ನಾನು ಚೇಂಜ್ ಮಾಡ್ಬೋದಿತ್ತು ಅಂತ ಕೂಡ ಹೇಳ್ತಾ ಇರ್ತಾರೆ. ಸೊ ರೆಸ್ಪಾನ್ಸ್ ಬರ್ತಾ ಇದೆಯಲ್ಲ ಅಂತ ನನಗೆ ಖುಷಿ ಆಗ್ತಾ ಇದೆ. ಇನ್ನೊಂದು ಎಲ್ಲ ಫಿಲ್ಮ್ ನೋಡಿದ್ಮೇಲೆ ಕೇಳ್ತಾರೆ ಎಷ್ಟೋ ಜನ ಕಪಲ್ಸ್ಗಳು, ನಾವು ಇದೇ ಥರ ಇರಬೇಕು, ಈಗ ಎಷ್ಟೇ ಕಿತ್ತಾಡೋದು ಫೈನಲಿ ಒಂದಾಗಿರುತ್ತೆ. ಆ ಥರ ಯಾರಾದರೂ ಮೆಸೇಜ್ ಮಾಡಿದ್ರೆ ಹೇಳಿದ್ರ ಟ್ರಾಲಲ್ಲೆಲ್ಲ ನಮ್ಮ ಲೈಫಲ್ಲೂ ಈ ಥರ ಎಲ್ಲ ನಡೆಯುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಎಷ್ಟೋ ಜನ ಆ್ಯಕ್ಚುಲಿ ಈ ಥರ ಜಗಳ ಆಗಿ ಕೊನೆಗೆ ನಾವು ಒಟ್ಟಿಗೆ ಸೇರಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಅಂಥವ್ರಿಗೆ ಐ ಥಿಂಕ್ ಅವರೇ ಜಾಸ್ತಿ. ನೀವು ಸಿನಿಮಾ ಏನಕ್ಕೆ ನೋಡ್ತೀರಾ? ಯಾಕೆಂದ್ರೆ 9 out of 10 relationships don't end up in marriage. We are selling dreams, we are not selling reality.
ಕೊನೆಯಲ್ಲಿ ನಿಮ್ಗೆ ಹ್ಯಾಪಿ ಎಂಡಿಂಗ್ ಬರೋದು ನಿಮ್ಗೆ ಏನು ಆಗಬೇಕಿತ್ತು ಅನ್ನೋ ಆಸೆ ಇತ್ತು ಅದನ್ನು ತೋರಿಸ್ತಾ ಇಲ್ಲ, ನೀವೇನು ಆಗಿದ್ದೀರಾ ಅನ್ನೋದು. ಐ ಥಿಂಕ್ ಈ ಸಿನಿಮಾ ಆದ್ಮೇಲೆ ಎಷ್ಟೊಂದು ಓಲ್ಡ್ ಕಪಲ್ಸ್ ಎಲ್ಲ ಒಟ್ಟಿಗೆ ಸೇರಿರ್ತಾರೆ ಅಂತ ನನಗೆ ಅನ್ಸುತ್ತೆ. ನಿಮ್ಮಿಬ್ರು ಪೇರ್ ಬಗ್ಗೆ ಒಳ್ಳೆ ರಿವ್ಯೂಸ್ ಬಂದಿದೆ. ಸೊ ನಿಮ್ಗೆ ಅಂದ್ರೆ ಸಿನಿಮಾದಲ್ಲಿ ಬರೀ ಸೈಲೆಂಟ್ ಸಾಂಗ್ಸ್ ಇದೆ, ಡ್ಯಾನ್ಸ್ ನಂಬರ್ ಏನಾದ್ರು ಇರ್ಬೇಕಿತ್ತು ಅಂತ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ತುಂಬಾ ಕಂಪ್ಲೇಂಟ್ ಮಾಡಿದ್ದಾರೆ ಇವರು. ನನಗೆ ಒಂದು ಡಾನ್ಸ್ ಸಾಂಗ್ ಸಿಕ್ಕಿಲ್ಲ ಅಂತ ಕೆರಿಯರ್ ಸಿಕ್ಕಿರೋ ಒಂದು ಡಾನ್ಸ್ ಅದನ್ನ ನಾನೇ ಡಾನ್ಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಫಿಲಮ್ ಅಲ್ಲಿ ಪ್ಲೀಸ್ ರೆಡಿ ಆಗಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಫಿಲ್ಮ್ ಡಾನ್ಸ್ ಕೋಚಿಂಗ್ ಎಲ್ಲ ಶುರು ಮಾಡ್ಕೊಂಡಿದ್ದೀವಿ. ಹೇಳ್ತಿದ್ದಾರೆ ಮೇಡಮ್. ಅಲ್ಲ ನೆಕ್ಸ್ಟ್ ಸಿನಿಮಾ 100% ಡ್ಯಾನ್ಸ್ ಮಾಡೇ ಮಾಡ್ತೀವಿ. ಅದೇನಾಯ್ತು ಅಂದ್ರೆ ನಾನು ಮೊದಲನೇ ಬಾರಿ ಡೈರೆಕ್ಟ್ ಮಾಡ್ತಿರೋದ್ರಿಂದ ನನ್ನ ವೀಕ್ನೆಸಸ್ ಮೇಲೆ ನಾನು ವರ್ಕ್ ಮಾಡೋದು ಇಷ್ಟ ಇರಲಿಲ್ಲ. ನನಗೆ ಗೊತ್ತಿತ್ತು ನಂಗೆ ಡ್ಯಾನ್ಸ್ ಅಷ್ಟು ಮಟ್ಟಿಗೆ ಬರೋಲ್ಲ ಅಂತ. ಸೊ ಬರೀ ಈ ತರ ಸಾಂಗ್ಗಳನ್ನೇ ಮಾಡ್ಕೊಂಡು ಜಾಸ್ತಿ ಇತ್ತು. ಅವ್ರು ಡ್ಯಾನ್ಸ್ ಮಾಡ್ಬೋದು ಅಲ್ವಾ, ಅವ್ರು ಡ್ಯಾನ್ಸ್ ಮಾಡ್ತಿದ್ದ ನಾನು ನಡ್ಕೊಂಡು ಹೋಗೋದು ಯೂಶಲಿ ಉಲ್ಟಾ ಆಗತ್ತಲ್ಲ. ರಘು ಸರ್, ನೀವು ಯಾವಾಗಲೂ ಅಷ್ಟೇ ಫೀಲಲ್ಲಿ ಆಡೋ ಸಾಂಗು ಎಲ್ಲ ಸೂಪರ್ ಹಿಟ್ ಆಗಿರೋದು. ಈಗ ಎಕ್ಸಾಂಪಲ್ ಮಳೆಯ ಮಳೆ ಆಗಿರ್ಬೋದು, ಮತ್ತು ಸುದೀಪ್ ಸರ್ದು ಆಗಿರ್ಬೋದು. ಏನು ಸರ್ ಸೀಕ್ರೆಟ್ ಫೀಲಲ್ಲಿ? ಅಷ್ಟು ಆ ಫೀಲ್ ಎಲ್ಲಿಂದ ಬರ್ತಿದೆ? ಸೋರ್ಸ್ ಆಫ್ ಫೀಲ್ ಅಲ್ಲ, ಅದು ನನಗೆ ತುಂಬ ಟೆಕ್ನಿಕಲ್ ಆನ್ಸರ್ ಕೊಡ್ತಾ ಇದ್ದೀನಿ. ನನಗೆ ಅದು ಆ ಕಲೆ ಬರೀ ಫೀಲ್ ಸಾಂಗ್ ಅಲ್ಲ. ನನಗೆ ಒಂದು ಮಹದೇಶ್ವರ ಹಾಡಾಗಲಿ ಅಥವಾ ಒಂದು ಲವ್ ಸಾಂಗ್ ಆಗಲಿ ಅಥವಾ ಒಂದು ಎನರ್ಜೆಟಿಕ್ ಹೀರೋ ಎಂಟ್ರಿ ಸಾಂಗ್ ಆಗಲಿ ಅಥವಾ ಇವಾಗ ಒಂದು ರೀಸೆಂಟಾಗಿ ಹನುಮಂತನ ಮೇಲೆ ಒಂದು ಆಂಜನೇಯನ್ ಸಾಂಗ್ ಒಂದು ಸಾಂಗ್ ಬಂದಿದ್ದು ಅವಲಕ್ಕಿ ಪವಲಕ್ಕಿ ಅಂತ, ಅಥವಾ ಒಂದು ಫೋಕ್ ಸಾಂಗ್ ಆಗಲಿ. ಓಶೋನ ಒಂದು ಚಿತ್ರದಲ್ಲಿ ಒಂದು ಫೋಕ್ ಸಾಂಗ್ ಭಾಳ ಹಿಟ್ ಆಯಿತು, ಜೋಳದಲ್ಲಿ. ಸೊ ಡಾನ್ಸಿಂದ ನಾನು ಕಲ್ತಿದ್ದು ವಿಷಯ ಅಂದರೆ, ನಾವು ಡಾನ್ಸರ್ ಆಗಿ ಮಾಡುವಾಗ ಈಗ ನಾವು ಡಾನ್ಸರ್ ಆಗಿ ಒಂದು ಅರ್ಜುನನ್ ರೋಲ್ ಮಾಡ್ತಿದ್ವು, ಕೃಷ್ಣನ್ ರೋಲ್ ಮಾಡ್ತಿದ್ವು, ರಾಮನ್ ರೋಲ್ ಮಾಡ್ತಿದ್ವು, ಅಥವಾ ಯಾವ್ದಾದ್ರು ಒಂದು ರಾಕ್ಷಸನ್ ರೋಲ್, ರಾವಣನ್ ರೋಲ್ ಮಾಡ್ತಾ ಇರುವಾಗ ನೀನು ಆ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬೇಕು ಅಂತ ನಮ್ಮ ಗುರುಗಳು ಹೇಳ್ತಿದ್ರು. ನೀನೇ ಆ ಕ್ಯಾರೆಕ್ಟರ್ ಯೋಚನೆ ಮಾಡಿದ್ರೇನೆ ಮಾತ್ರ ಅದು ರಿಯಲ್ ಆಗಿ ಎಮೋಷನ್ ತೋರಿಸೋಕ್ಕಾಗುತ್ತೆ. ಸೊ ಹಾಗೆ ಈಗ ಯಾವ್ದಾದ್ರು ಒಂದು ಸಿಚುವೇಶನ್ ಬಂದಾಗ ನನಗೆ ಆ ಸಿಚುವೇಶನ್ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದು ಒಂದು ಪ್ರಕ್ರಿಯೆ ಇದೆಯೋ ಅದನ್ನು ನಾನು 16 ವರ್ಷಗಳ ಕಾಲ ಡಾನ್ಸರ್ ಆಗಿ ತಂದಿದ್ದೀನಿ. ಅದಾದ್ಮೇಲೆ ಜೀವನದಲ್ಲೂ ನನಗೂ ಅನುಭವಗಳಾಗಿದೆ, ಸುಮಾರು ಏರುಪೇರುಗಳಾಗಿದೆ, ಖುಷಿಯಾಗಿರೋಂಥ ಸಿಚುವೇಶನ್ಸ್ ಆಗಿದೆ, ದುಃಖ ಆಗಿರೋ ಸಿಚುವೇಶನ್ಸ್ ಇದೆ, ಧೈರ್ಯವಾಗಿ ಎದುರಿಸಿರುವಂಥ ಸಿಚುವೇಶನ್ ಆಗಿದೆ. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಆರ್ಕೆಸ್ಟ್ರಾನಲ್ಲಿ ಇವಾಗ ಒಂದು ಸಾಂಗ್ ಇದೆ, ಮಾಡ್ತಾ ಇದ್ದೀನಿ, ತಮ್ಮಿದ್ರೆ ಹೊಡಿನನ್ನ ಅಂತ. ಸೊ ಒಂದು ಮಾಸ್ ಸಾಂಗ್ ಅಲ್ಲಿ. ಸೊ ವಿಷಯ ಏನಂತಂದ್ರೆ ಅದೇ ಒಂದು ಕಲೆಗೆ ಏನ್ ಬೇಕೋ ಕಲಿಕೆ ಅದನ್ನ ಕಲ್ತ್ಕೊಂಡಾಗ್ಲೇ ಅದು ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಸೊ ಒಂದು ಸಾಂಗ್ ಈ ತರ ಹಾಡಬೇಕು ಅಂತ ವಿಷಯ ಬಂದಾಗ ಅದನ್ನ ಅದೇ ಪರಕಾಯ ನಾನು ಈಗ ಎದೆ ತುಂಬಿ ಹಾಡುವ ಕಾಮೆಂಟ್ ಕೊಡುವಾಗ್ಲೂ ಯಾರೋ ಒಬ್ರು ಸೋಜುಗ ಅದ್ರ ಮಲ್ಲಿಗೆ ಹಾಡೋದು, ಅವ್ರು ಹೇಳಿದ್ರು ಒಂದು 5 ನಿಮಿಷ ನೀನು ಕಣ್ಣು ಮುಚ್ಕೊಂಡು ನಿಜವಾಗ್ಲೂ ನಿನ್ನ ಮುಂದೆ ಆ ಶಿವ ಪರಮಾತ್ಮ ನಿಂತಿದ್ದಾನೆ, ಅವನಿಗೆ ನೀನು ಹೂವು ಕೊಡ್ತಾ ಇದೆಯಾ, ಆ ಹೂವು ಇಮ್ಯಾಜಿನ್ ಮಾಡ್ಕೊ, ಅದ್ರ ಕಲರ್ ನೋಡೋದ್ರ ಅದ್ರ ಸುವಾಸನೆ ಇಮ್ಯಾಜಿನ್ ಮಾಡ್ಕೊಂಡು ಹಾಡೋದು, ಇಮ್ಮಿಡಿಯೇಟ್గా ಹಾಡೋ ವಾಯ್ಸೇ ಟೆಕ್ಸ್ಚರೇ ಚೇಂಜ್ ಆಗೋದು. ಸೊ ಅದು ಪರಕಾಯ ಪ್ರವೇಶ ಮಾಡೋದೊಂದು ಕಲಿಕೆ. ಅದು ಕಲಿತಾಗಲೇ ಆವಾಗ ಸಿಂಗರ್ಗೆ ಒಂದು ಎಮೋಟಿವ್ ಸಿಂಗಿಂಗ್ ಏನಂತಲ್ಲ. ಅಲ್ಲೇ ಕೂತಿದ್ದಾರೆ ನಮ್ಮ ಗುರುಗಳು SP ಬಾಲಸುಬ್ರಹ್ಮಣ್ಯ, ಅವರೇ ಗುರುಗಳು. ಅವರು ಆ್ಯಕ್ಟರ್ ಸುಮ್ಮನೆ ಕ್ಯಾಮ್ರಾ ಮುಂದೆ ಸಾಕು, ಅವ್ರು ಹಾಡೋದ್ರಿಂದನೇ ಎಮೋಷನ್ ಎತ್ಬಿಡೋದು. ಬಂಧನ ಚಿತ್ರದಲ್ಲೆಲ್ಲ ನೋಡಿದಾಗ ಈಗಪ್ಪ ಅನ್ಸುತ್ತೆ, ವಿಷ್ಣುವರ್ಧನ್ ಸರ್ದು ಟ್ರಾಜಿಕ್ ಸೀನು ಸಿಂಗಿಂಗ್, ಪ್ರೇಮದ ಕಾದಂಬರಿ ಹಾಡುವಾಗ ಇಂಪಾಸಿಬಲ್ ಆ ಥರ ಹಾಡೋಕ್ಕೆ ಇವತ್ತು ಸಿಂಗರ್ ಸಿಗೋದು. ಸೊ ಇಟ್ ಈಸ್ ಆಲ್ ಲರ್ನಿಂಗ್ ಅಷ್ಟೇ. ತುಂಬ ನೋಡೋದಿದೆ, ಕಲಿಯೋದಿದೆ, ವಿಷಯ ಕೇಳೋದಿದೆ ಎಲ್ಲದು. ಆಮೇಲೆ ಎಲ್ಲ ಕಡೆನೂ ಪರ್ಯಟನೆ ಮಾಡ್ಕೊಂಡು ಬರ್ತಿರೋದ್ರಿಂದ ಬೇರೆ ಬೇರೆ ಆರ್ಟಿಸ್ಟ್ಗಳ ಎಕ್ಸ್ಪೋಜರ್ ಆಗುತ್ತೆ, ಅವರಿಂದ ಕಲಿಯೋದು ಸುಮಾರು ಸಿಗುತ್ತೆ. ಅದೇ ಆಡಿಯನ್ಸ್ ನೋಡಿರೋರು ದಯವಿಟ್ಟು ನಿಮಗೆ ಸಿನಿಮಾ ಇಷ್ಟ ಆಗಿದ್ರೆ ಅದನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಹಾಗೂ ಕುಟುಂಬದವ್ರಿಗೆ, ಆಮೇಲೆ ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್ ಅಂತ ಅನ್ನಿಸ್ಕೊಂಡವರು, ಫ್ರೆಂಡ್ಸ್ ಇಲ್ಲದೆ ಇರೋರು ಸುಮಾರು ಜನ ಇರ್ತಾರಲ್ಲ, 5,000 ಜನ, ಅವ್ರಿಗೂ ದಯವಿಟ್ಟು ನಿಮ್ಮ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ, ಟ್ವಿಟರ್ ನಲ್ಲಿ, ಎಲ್ಲೆಲ್ಲ ಆಗುತ್ತೋ ಸೋಷಿಯಲ್ ಮೀಡಿಯಾ, ಟಕಾಟಕ್, ಟಿಕ್ ಟಾಕ್, ಏನೇನೋ ಪೇಜ್ಗಳಿದೆ, ಸ್ನ್ಯಾಪ್ಚಾಟ್, ಎಲ್ಲೆಲ್ಲ ನೀವು ಸಿನಿಮಾ ಬಗ್ಗೆ ನೀವು ನಿಜಾಗ್ಲೂ ಇಷ್ಟ ಆಗಿದ್ರೆ ನೀವೇ ಬರೀತೀರಾ ಅಂತ ನಂಬಿದ್ದೀನಿ. ನಾವು ಹೇಳಿ ನೀವು ಬರೀತೀರಿ ಅಂತ ನಾವು ಬೇಕಿಲ್ಲ. ಅದು ಸಿನಿಮಾ ಇಷ್ಟ ಇದ್ದಾಗ ಜನ ಅವರೇ ಮಾತಾಡೋಕೆ ಶುರು ಮಾಡ್ತಾರೆ, ಚೆನ್ನಾಗಿದೆ ಕಣೋ ಹೋಗೋ ಅಂತ. ಆ ಪ್ರೋಸೆಸ್ ಶುರು ಆಗಬೇಕು. ಆಗಿದೆ ಈಗಾಗಲೇ. ಸುಮಾರು ಜನ
2 ಸತಿ 3ನೇ ಸತಿ ಬರ್ತಿದ್ದು ಟ್ಯಾಗ್ ಮಾಡಿ ಹಾಕಿರ್ತಾರೆ, ಅದನ್ನ ನಾವು ರೀಟ್ವೀಟ್ ಮಾಡ್ತೀವಿ. ಅದೇ ಥರ ಜನನೂ ತಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಸ್ಟ್ರೇಂಜರ್ಸ್ ಆನ್ ಸೋಷಿಯಲ್ ಮೀಡಿಯಾಗೆ ತಿಳಿಸಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು. ಇದುವರೆಗೂ ಈ ಸಿನಿಮಾ 100 days ಆಗುತ್ತೆ. 2 ದೊಡ್ಡ ಸ್ಟಾರ್ಗಳು ಸಿನಿಮಾಗಳು ರಿಲೀಸ್ ಆದಾಗ ಸುನಾಮಿ ಬಂದ್ರೂ ಆಲ್ಮೋಸ್ಟ್ ಒಂದು ಹಗ್ಗ ಹಿಡ್ಕೊಂಡು ನಿಂತಿದ್ವಿ, ಅದನ್ನೇ ಈಗ ಬೆಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಸೊ ಇನ್ನು ಮುಂದಕ್ಕೂ ಈ ಚಿತ್ರ ಇನ್ನೂ ಹಲವಾರು ಸೆಂಟರ್ಗಳಲ್ಲಿ ಓಪನ್ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ ಅಂತ ನಾನು ತುಂಬ ನಂಬಿದ್ದೀನಿ. ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ನಾವು ರಿಲೀಸ್ ಡೇಟ್ ಅನೌನ್ಸ್ ಮಾಡಿದಾಗಲೂ, ಮೊನ್ನೆ 8ನೇ ತಾರೀಕು ರಿಲೀಸ್ಗೆ 30ನೇ ತಾರೀಕು 29ನೇ ತಾರೀಕು ನಾವು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಾಗಲೂ ಇದೇ ಪ್ರಶ್ನೆ ಕೇಳಿರೋದು, 2 ಸಿನಿಮಾ ಬರ್ತಾ ಇದೆ ದೊಡ್ಡದು, ಏನು ಮಾಡ್ತೀರಿ ಅಂತ. ನಾನು ಆವಾಗಲೂ ಆಶ್ವಾಸನೆ ಕೊಟ್ಟಿದ್ದೆ ಟೀಮ್ಗೆ, ನಾವು ಧೈರ್ಯ ಕೆಡಬೇಕಾಗಿರೋದೇ ಇಲ್ಲ, ಅದರಲ್ಲಿ ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಇವೆಂಚುಲಿ ಪೀಪಲ್ ವಿಲ್ ಕಮ್ ಅರೌಂಡ್ ಆ್ಯಂಡ್ ಸಪೋರ್ಟ್ ದ ಸಿನಿಮಾ. ಸೊ ಹಾಗೆ ಆಡಿಯನ್ಸ್ಗೆ ಕೇಳ್ತೀನಿ, ಪ್ಲೀಸ್ ಕಂಟಿನ್ಯೂ ದಿಸ್ ಸಪೋರ್ಟ್ ಆ್ಯಂಡ್ ನಿಮ್ಮ ಸನಿಹಕ್ಕೆ ಎಲ್ಲರ ಸನಿಹಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ವಿ ಆರ್ ಗ್ರೇಟ್ಫುಲ್ ಫಾರ್ ಆಲ್ ದ ಲವ್ ವಿ ರಿಸೀವ್ ಸೋ ಫಾರ್. ಎಲ್ಲ ಹೇಳ್ಬಿಟ್ರಲ್ಲ ಸರ್, ನಾವೇನು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಇನ್ನೂ ನಿನ್ನ ಸನಿಹಕ್ಕೆ ಇದೆ, ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ಸಿನಿಮಾ ಯಾರ್ಯಾರು ನೋಡಿದಾರೆ ಅವರು ಫೋನ್ ಮಾಡಿ ಕೇಳಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರ ಹೋಗಿ ಸಿನಿಮಾ ನೋಡಿ. ಕುಟುಂಬದ ಸಮೇತ ಹೋಗಿ, ಫ್ರೆಂಡ್ಸ್ನ ಕರ್ಕೊಂಡು ಹೋಗಿ. ಈ 2ನೇ ಸತಿ 3ನೇ ಸತಿ ಹೋಗ್ತಿರೋರು ಟ್ಯಾಗ್ ಮಾಡ್ತಾ ಇರೋಲ್ಲ, ದಯವಿಟ್ಟು ಹೋಗಬೇಡಿ, ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗಿ. ಯಾಕೆಂದರೆ ಅವ್ರು ಹೇಳ್ದಂಗೆ ನಿಮ್ಮ ಸನಿಹಕ್ಕೆ ಬರಬೇಕು. ಆ್ಯಂಡ್ ಈ ಥರ ಸುಮಾರು ಅಂಡರ್ಡಾಗ್ ಸಿನಿಮಾಗಳು, ಅಂದರೆ ಸ್ಟಾರ್ ಪವರ್ ಇಲ್ಲದೆ ಇರೋಂಥ ಸಿನಿಮಾಗಳು ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೆ ಅಂಥ ಸಿನಿಮಾಗಳು ಗೆಲ್ಲಬೇಕು. ಸೊ ಅವಾಗಲೇ ಒಂದು ಇಂಡಸ್ಟ್ರಿ ಬೆಳವಣಿಗೆ ಅನ್ನೋದಾಗುತ್ತೆ. ಮೆನಿ ಪ್ರೊಡ್ಯೂಸರ್ಸ್ ಸ್ಟಾರ್ಟ್ ಮೇಕಿಂಗ್ ಮನಿ, ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಅವಾಗಲೇ ನಮಗೆ ಈ ಥಿಯೇಟರ್ ಪ್ರಾಬ್ಲಮು ಕಡಿಮೆ ಆಗೋದು ಯಾವಾಗ, ಹೆಚ್ಚು ಥಿಯೇಟರ್ಗಳು ನೀವು ಕನ್ಸ್ಟ್ರಕ್ಟ್ ಮಾಡೋದು ಯಾವಾಗ. ನಮ್ಮಲ್ಲಿ 650 ಥಿಯೇಟರ್ ಇದೆ, ತೆಲುಗುಲಿ 2007 ಥಿಯೇಟರ್ಸ್ ಇದೆ. ಥಿಯೇಟರ್ಸು ಇನ್ಕ್ರೀಸ್ ಆಗೋದು ಯಾವಾಗ, ನಮಗೆ ಈ ಪ್ರಾಬ್ಲಮ್ಗಳಿಂದ ಆಸೆ ಬರೋದು ಯಾವಾಗ ಅಂದರೆ ಒಂದು ಒಳ್ಳೆ ಸಿನಿಮಾ ಇದೆ ಅಂತ ನೀವು ಕೇಳ್ಬಿಟ್ರೆ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಅಷ್ಟೇ. ಇನ್ನೇನು ಇಷ್ಟ ಆಗಿಲ್ಲ ಅಂದರೆ DM ಮಾಡಿ ಮಾತಾಡಿ. ಎಲ್ಲ ಹೇಳ್ಬಿಟ್ಟಿದ್ದಾರೆ ಇಬ್ರು. ಬಟ್ ಥ್ಯಾಂಕ್ ಯು ಎಲ್ರಿಗೂ. ನನಗೆ ಮಾತ್ರ ಅಲ್ಲ, ನಮ್ಮ ಇಡೀ ಟೀಮ್ಗೆ ಎಷ್ಟು ಪ್ರೀತಿ ತೋರಿಸಿದ್ದೀರಾ. ಇಷ್ಟ ಆಗಿದ್ರೆ ಎಲ್ಲರೂ ಸ್ಪ್ರೆಡ್ ಮಾಡಿ ವರ್ಡ್ನ. ಆ್ಯಂಡ್ ತಿರ್ಗಾ ಹೋಗಿ ನೋಡ್ತಾ ಇರಿ, ಯಾಕಂದರೆ ದಿಸ್ ಇಸ್ ಒನ್ ಆಫ್ ದೋಸ್ ಮೂವೀಸ್ ದಟ್ ಯು ಕ್ಯಾನ್ ಕೀಪ್ ವಾಚಿಂಗ್ ಅಗೇನ್ ಆ್ಯಂಡ್ ಅಗೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು.